ನಾಳೆ ಕೆಳಗೆ ನಿಂತು ಮಾತಾಡ್ತಾನೆ ಆಗತ್ತಿದ್ದೇನೆ. ಇವ್ರದ್ದೊಂದು ಕಿವ್ಯಾಗ ಹೇಳಿ ನೀವು ಮ್ಯಾಲ ಹತ್ರಿ. ಜಗತ್ನಾಗ ಹಿಂಗೈತಿಲ್ಲ, ಮಂದಿ ಮ್ಯಾಲ ಹತ್ತವ್ರು ಕಾಲ್ ಬೇಕು ಬಂದು ಬಾಳೈತಿ. ಆದ್ರೆ ನಮ್ಮೂರನ್ನ ಹಿರಿಯರು, ನಮ್ಮ ಗಣಪತಿ ಕಮಿಟಿ ಆಗಿರುವಂತ ಹಿರಿಯರು ಎಷ್ಟು ದೊಡ್ಡ ಮನಸ್ಸಿನವ್ರದಾರಂದ್ರ ಒಬ್ಬನ ಮ್ಯಾಲ ಎತ್ತಿ ಬೆಳೆಸುವಂತಹ ಮಹಾನುಭಾವ ಎಲ್ಲದಾರ ನಮ್ಮ ತುಂಗದಾಗ. ಒಬ್ಬ ಹೆಣ್ಮಗಳು 8 ತಿಂಗಳು ಹೊಟ್ಟಲೆ ಇದ್ದಂತೆ. 8 ತಿಂಗಳು ಆಯ್ತು, ಇನ್ನು ಗಂಡು ಹುಡ್ತೈತು ಹೆಣ್ಣು ಹುಡ್ತೈತು ಅಂತ ಹೇಳಿ ಭಾಳ ಗಂಡ ಹೆಂಡತಿಗೆ ಭಾಳ ಕುತೂಹಲ. ಏನಾಯ್ತು ನೋಡೋಣ್ರಿ, ಏನಾಕೈತಿ ನೋಡೋಣ ಅಂತ ಹೇಳಿ ಜ್ಯೋತಿಷ್ಯಗಾರತ್ತಿಗೆ ಹೋದ್ರತ್ತೆ. ಅವ್ರದ್ದು ಟೈಮ್ ನೋಡಿ, ಬಂದಿರುವಂತ ಸಮಯ ನೋಡಿ ಅವ್ರ ಪಂಚಾಂಗ ತೆಗೆದ ಏನು ಹುಟ್ಟತೈತೆ ಏನು ಹೇಳಂಗಿಲ್ಲ. ಆದ್ರೆ ಒಂದು ವಿಶೇಷವಾಗಿ ತೋರ್ಸಾಕತ್ತೆ, ನಿಮ್ಗ ಯಾರೋ ಮಕ್ಕಳದ ಒಳಗ ಅವ್ರಿಗೆ ಜೀವನ ಹುಡ್ತಾವಪ್ಪ, ಗಂಡದವ್ರು ಏನಾದ್ರು ಗೊತ್ತಿರುತ್ತೆ ಹೇಳ. ಆದ್ರ ಇನ್ನೊಂದು ವಿಷಯ ಹೇಳ್ಬೇಕಂದ್ರ, ಯಾರು ಅವ್ರಿಗೆ ಜೀವನ ಇದಾವು, ಮೊದಲು ಯಾವ್ದು ಹುಡ್ತೈತೆ ಅದು ಮುಖ್ಯಮಂತ್ರಿ ಆಕೈತಿ, ಎರಡನೇದು ಯಾವ್ದು ಹುಡ್ತೈತೆ ಅದು ಪ್ಯೂನ್ ಆಕೈತಿ ಅಂತ ಇಷ್ಟ ಹೇಳಿದ್ರು. ಇಷ್ಟ ಹೇಳಿದ್ರು. ಇವ್ರಿಗೆ ಆದ್ಬಿಡಿ, ಯಾರು ನಮ್ಮ ಮಕ್ಕಳು ಯಾವ್ದಾರ ಮುಖ್ಯಮಂತ್ರಿ ಇದಾರೆ ಸಾಕು ಮುಖ್ಯಮಂತ್ರಿ ಆದಂತ ಇವ್ರು ಸಮಾಧಾನ ಕೊಟ್ಟರು. ఆయన 9 ತಿಂಗಳು ತುಂಬಿ 9 ದಿನ ತುಂಬಿದು ಹೆಣ್ಮಗಳಿಗೆ ಇದನ್ನ ಶುರುವಾದವು, ನೋವಾಗತ್ತು. ಆವಾಗ ಎಲ್ಲರೂ ಗಡಬಡಿ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಚಲೋ ದೊಡ್ಡ ಹಾಸ್ಪಿಟಲ್ಗೆ ಹೋದ್ರು. ಅಲ್ಲಿ ಡಾಕ್ಟರ್ 1 ತಾಸು ನೋಡ್ರು, 2 ತಾಸು ನೋಡ್ರು, ಡೆಲಿವರಿ ಆಗವತ್ತು ಅಂತ. ಇವ್ರು ಯಾಕತ್ತು ಇವ್ರಿಗೆ ತಲೆ ಕೆಟ್ಟಿತ್ತು. ಡಾಕ್ಟ್ರಿಗೆ ಮತ್ತೊಂದು ಸ್ಕ್ಯಾನ್ ಮಾಡಿ, ಈಗ ಸ್ಕ್ಯಾನರ್ ಬಂದ, ಎಕ್ಸ್ರೇ ಬಂದವ್ರು, ಹಿಂಗೆ ಹಿಡಿದು ಸಾಕು ಒಳಗಿಂದೆಲ್ಲ ಕಾಣ್ತೈತಿ. ಅವಾಗ ಡಾಕ್ಟರ್ ಅಕ್ಕಿ ಹೊಟ್ಟಿ ಮೇಲೆ ಹಿಂಗ ಸ್ಕ್ಯಾನರ್ ಇಟ್ಟತ್ತ ಗಾಬರಿ ಅದ. ಏನ್ ನಡೀತಿತ್ತು ಗೊತ್ತಿಲ್ಲ ಅವ್ರದ್ದು. ಯಾಕಂದ್ರ ಹೆಣ್ಮಕ್ಳಿಗೆ ನಾವು ಗರ್ಭಿಣಿ ಹೆಣ್ಮಕ್ಳಿಗೆ ಬಹಳ ಹಿರಿಯರು ಹೇಳ್ಕೊತ ಬಂದಾರ, ಈಗೂ ಎಲ್ಲರೂ ಹೇಳ್ತಾರಂದ್ರ, ನೀವು ಗರ್ಭಿಣಿ ಇರುವಂತಹ ಸಮಯದೊಳಗೆ 3 ತಿಂಗಳು ಯಾವಾಗ ತುಂಬತೈತೋ 3 ತಿಂಗಳಿಂದ ಡೆಲಿವರಿ ಆಗೋ ತನಕ ನೀವ್ ಏನನ್ನ ಕೇಳ್ತೀರಿ, ಒಳಗ್ ಮಕ್ಳು ಕೇಳ್ತಿರ್ತಾವ, ನೀವ್ ಏನನ್ನ ಓದ್ತೀರಿ ಅದನ್ನ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ತಿರ್ತಾರ. ಉದಾಹರಣೆಗೆ ನಮ್ಮ ಅಭಿಮನ್ಯುವಿನ ಕತೆ ಗೊತ್ತೈತಿ ನಿಮ್ಗೆ, ಶ್ರೀ ಅಭಿಮನ್ಯುವಿನ ಕತೆ ಮಹಾಭಾರತದೊಳಗೆ. ಚಕ್ರವ್ಯೂಹವನ್ನು ಭೇದಿಸುವಂತ ಕಥೆ ಕೃಷ್ಣ ಹೇಳುವುದನ್ನು ಕೇಳ್ತಿದ್ ಒಳಗೆ ಹೊಟ್ಟೆಗಿದ್ದಾವ. ಹಂಗ ಹೊಟ್ಟೆಲಿರುವಂತ ಕೂಸುಗಳು ಸಹಿತ ಆ ಹೊರಗೆ ನಡೆಯುವಂತಹ ವ್ಯವಹಾರಗಳನ್ನು ಕೇಳ್ತಿರ್ತಾವ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಇಲ್ಲಿ ಹಂಗಾಗಿದ್ರಿ. ಡಾಕ್ಟರ್ ಸ್ಕ್ಯಾನರ್ ಹಚ್ಚಿರು, ನೋಡ್ರು, ಒಳಗೆ ಯಾಕೆ ಫೈಟಿಂಗ್ ಮಾಡಾತಿದ್ರು. ಯಾಕಂದ್ರ ಅಲ್ಲಿ ನಿಮ್ ಹುಡುಗರು ಒಳಗೆ ಯಾಕೆ ನಾವಲ್ಲಿ ನೀವಲ್ಲ ಅಂತ ಹೇಳಿ, ನಾ ಫಸ್ಟ್ ಹೋಗ್ತೀನಿ, ನೀವ್ ಫಸ್ಟ್ ಹೋಗ್. ಯಾಕೆ ಜ್ಯೋತಿಷ್ ಹೇಳಿದ್ ಕೇಳಿದವ ಮೊದಲು ಅದಾವ ಮುಖ್ಯಮಂತ್ರಿ, ಯಾಕಂದ್ರೆ ನಾ ಮೊದಲು ಹೋಗ್ತೀನಿ, ನೀ ಮೊದಲು ಹೋಗ್ತೀನಿ ಒಬ್ಬ ಕಾಳಜಿ ಇರ್ತಿದ್ರು. ಹಿಂಗ ಜಗತ್ತೊಳಗ ಜ್ಞಾನ ಹೊರಟ ಕಾಲು ಜಗ್ಗು ಮಂದಿನ ಬಾಳ ಐತ್ರಿ. ಅಂತವ್ರೊಳಗೆ ನಮ್ಮ ಹಿರಿಯರು ನಮ್ಮನ್ನು ಮ್ಯಾಲ ಹತ್ತಿಸ್ತಾರ, 4 ಮಾತು ಹೇಳತ್ತೆ ಬೆಳೆಸ್ತಾರಂದ್ರ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ನಮ್ಗೆ. ಅದಕ್ಕೆ ಇಂತಹ ವಿಶೇಷವಾಗಿರುವಂತ ವೇದಿಕೆಯೊಳಗ ಜಗದ್ಗುರುಗಳು ಪ್ರತಿ ವರ್ಷ ಬರ್ತಿದ್ರು. ಈ ವರ್ಷ ಸ್ವಲ್ಪ ದೂರದ ಸಮಯ ಹೋಗುವುದರಿಂದ ನಮಗೆ ಬರಕ್ ಆಗಲ್ಲ ಅಂತ ಹೇಳಿದ್ರು. ಅದನ್ನ ಕಮಿಟಿಯವ್ರಿಗೆ ಗೊತ್ತು. 7 ದಿನಗಳ ಕಾಲ ನಾ ಏನ್ ಕೇಳಿಲ್ಲ, ಬಟ್ 2 ದಿನ ಅದನ್ನ ಕೇಳಕತ್ತೀನಿ. ಬಹಳ ಚಲೋ ಹೇಳ್ತಾರೆ ಇವ್ರು ಗುರುಗಳು, ಭಾರಿ ಹೇಳ್ತಿದ್ರ ಅಂತ ಕೇಳಿದ್ವಿ ನಾವು. ಅಪ್ಪ ಎಲ್ಲ ಹೇಳ್ತಿದ್ರು, ಇವ್ರು ಗುರುಗಳು ಭಾರಿ ಹೇಳ್ತಾರ. 1 ವರ್ಷ ಇಲ್ಲಿ 7 ದಿವಸ ಮಾಡಿದ್ರು. ಇದು ಮುಗಿದ ಮೇಲೆ ಶ್ರಾವಣದಾಗ 1 ತಿಂಗಳು ಅವ್ರ ಕೀರ್ತನೆ ಮಾಡಿದ್ರು ಅಂತ ನಮ್ಮ ತುಂಗದಾಗ. ಆನಿಗಿನ ಎಲ್ಲ ತರಿಸಿದ್ರು. ಅಷ್ಟು ಅದ್ಭುತವಾಗಿರುವಂತಹ ಗುರುಗಳು ಅಂತ ತಯಾರಾದವ್ರು ಹೆಂಗದಾರ ಏನು ಅಂತಿದ್ದಿ. ಆ ಗುರುಗಳು ಹೆಂಗದಾರ, ಅವರು ಇವರು ಹಂಗಾದ ಅರ್ಥ ನಮ್ಗೆ ಬಹಳ ಸಂತೋಷ. ಯಾಕಂದ್ರೆ ಅಷ್ಟೇ ಚಂದ ಸುಂದರವಾಗಿ ಎಳೆಯಾಗಿ ಬಿಡಿಸಿ ಹೇಳುವಂತ ಕಲೆ ಅವರಲ್ಲಿ ಇರ್ತೈತಿ. ಅದಕ್ಕೆ ನಮ್ಗಿಷ್ಟೆಲ್ಲ ಕೇಳಿ ಏನಾದ್ರು 2 ದಿವಸದಿಂದ ಕೇಳಾಕತ್ತಿಲ್ಲ. ಒಂದೇ ವಿಷಯ ಇತ್ತು, ಏನಂದ್ರೆ ಗುರುವಿನ ಸಾನ್ನಿಧ್ಯಕ್ಕೆ ಹೋಗ್ಬೇಕು, ಪುಣ್ಯವನ್ನೇ ಮಾಡಬೇಕು, ಧರ್ಮ ಕಾರ್ಯವನ್ನೇ ಮಾಡಬೇಕು, ಸಂತರ ಸಮಾಗಮವನ್ನು ಮಾಡಬೇಕು. ಇಷ್ಟೇ ಅವ್ರು ಹೇಳುವಂತ ಎಲ್ಲದರ ಸಾರ. ಒಬ್ರು ಇವ್ರು ಕೇಳಿದ್ರು, ವ್ಯಾಸರನ್ನು ಕೇಳಿದ್ರ, ಅಲ್ಲಿ ನೀವು 18 ಪುರಾಣ ಎಲ್ಲ ಬರೆದ್ರಿ, ನಮಗ ಟೈಮ್ ಇಲ್ಲ, ಬೆಳಗ್ಗೆ ಹೊಲಕ್ಕೆ ಹೋದ ಸಂಜೆಗೆ ಬರ್ತೀವಿ, 18 ಪುರಾಣ ಲಕ್ಷಾಂತರ ಶ್ಲೋಕಗಳು ನಮ್ಗೆ ಓದಕ್ ಆಗಂಗಿಲ್ಲ, ಮತ್ತ ಅದನ್ನ ಹೆಂಗ್ ಮಾಡೋದ್ರಿ ಅಂತ ಹೇಳಿ ಕೇಳಿದಾಗ ಆ ವ್ಯಾಸರು ಒಂದು ಉಪಾಯ ಮಾಡಿದ್ರು. ಹೌದಲ್ಲ, ಇಷ್ಟೆಲ್ಲ ಜನರಿಗೆ ನಾನು 18 ಪುರಾಣಗಳು ಬರ್ದ್ನಿ, ಆದ್ರೆ ಅದ್ರಲ್ಲಿ ಕೋಟ್ಯಾಂತರ ಶ್ಲೋಕಗಳು ಅದನ್ನೆಲ್ಲ ಅಭ್ಯಾಸ ಮಾಡಕ್ ಆಗಂಗಿಲ್ಲ. ಅವಾಗ ನೀವೇನ್ ಕೇಳಿದಂತ, ಇಷ್ಟೆಲ್ಲ ಏನು ನೀವು ಲಕ್ಷಾಂತರ ಶ್ಲೋಕಗಳನ್ನು ಒಳಗೊಂಡು 18 ಪುರಾಣ ಏನು ರಚಿಸಿರಲ್ಲ,
ಅದರ ಸಂಕ್ಷಿಪ್ತ ರೂಪ ನಮಗೆ ಒಂದಲ್ಲ ನೀವು ಹೇಳ್ರಿ ಅಂದ. ಅವಾಗ ಇವರು ವ್ಯಾಸರನ್ನು ಹೇಳ್ತಾರ ಅರ್ಥ ಆಗುವಂಗ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇವೆರಡ ಮಾತಾಡಿದ್ರು. 18 ಪುರಾಣದೊಳಗಿರುವಂತ ಗಮ್ಮತ್ ಏನಂದ್ರೆ ಇವೆರಡ ಮಾತು. ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ರೆ ನಮಗ್ ಪುಣ್ಯ ಬರ್ತೈತಿ, ಇನ್ನೊಬ್ಬರಿಗೆ ಅಪಕಾರ ಮಾಡಿದೀವಿ ಅಂದ್ರೆ ನಮಗ ಪಾಪ ಬರ್ತೈತಿ. ಇಷ್ಟ ನೋಡಪ್ಪ 18 ಪುರಾಣದಾಗಿರು ಸತ್ಯ ಅಂತ ಹೇಳಿದ್ರು. ಅವಾಗ ಬಹಳ ಅದ್ಭುತವಾಗಿರುವಂತಹ ವಿಚಾರವನ್ನು ಕೇಳ್ಕೊಂಡು ಖುಷಿಯಿಂದ ಹಾಗ ನಮ್ಮ ಜೀವನ ಹೆಂಗೈತಂದ್ರೆ ಈಗ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತೇಳಿ ಶುಭಾಷಿತ್ಕಾರ ಬರ್ಕೊಂಡ್ಬರ್ತಾರೆ. ಏನಂದ್ರೆ ಇದು ನಾವು ಇವತ್ತಿಲ್ಲ ಇದೀವಿ, ಈ ಕಡೆ ಇಷ್ಟದೇವಿ, ಈ ಕಡೆ ಇಷ್ಟದೇವಿ, ಮ್ಯಾನ್ ಎಷ್ಟು ಮಂದಿ ಇದೀವಿ, ಮುಂದಿನ ವರ್ಷ ಗಣಪತಿ ಬರೋದ್ರಾಗ ಎಷ್ಟು ಮಂದಿ ಇರ್ತೀವೋ ನಮ್ಗೆ ಗೊತ್ತಿಲ್ಲ. ಅನಿತ್ಯಾನಿ ಶರೀರಾಣಿ ಗೊತ್ತಾಗದಿದ್ದು. ಯಾಕಂದ್ರೆ ಬಹಳ ಸಮಸ್ಯೆ. ಯಾಕಂದ್ರೆ ಈಗಿನ ವರ್ತಮಾನ ಹಿಂಗೈತಲ್ಲ, ಇವತ್ತಿದ್ದವ್ರು ನಾಳೆ ಹೇಗಾಗಿರ್ತೀವಿ ಇಲ್ಲ ಗೊತ್ತಿಲ್ಲ. ಅದಕ್ಕೇನ್ ಹೇಳ್ತಾರ, ಅನಿತ್ಯಾನಿ ಶರೀರಾಣಿ. ಈ ಶರೀರ ಶಾಶ್ವತ ಅಲ್ಲಪ್ಪ, ಇದು ಅನಿತ್ಯ. ಇವತ್ತು ಹೋಗ್ಬೋದು, ಇನ್ನೊಂದು ತಾಸು ಹೋಗ್ಬೋದು, ಇನ್ನೊಂದು ವರ್ಷದಾಗ ಹೋಗ್ಬೋದು, ಯಾವಾಗ ಹೋಗ್ಬೇಕು ಗೊತ್ತಿಲ್ಲ. ಆವಾಗ ನಮ್ಮ ಶರೀರ ಇರುವಷ್ಟೊಳಗೆ ಏನ್ ಮಾಡ್ಬೇಕಂದ್ರೆ ಧರ್ಮ ಸಂಗ್ರಹವನ್ನ ಮಾಡ್ಬೇಕು. ಕರ್ತವ್ಯ ಅನ್ನೋದು ಏನಂದ್ರೆ ಕರ್ತವ್ಯೋ ಧರ್ಮ ಸಂಗ್ರಹ. ಧರ್ಮ ಸಂಗ್ರಹನೆ ಹೆಂಗ್ ಮಾಡೋದು? ಅಂಗಡ್ಯಾಗ ಸಿಗ್ತೈತ್ರ ಅವ್ರಿಗೆ ಶರ್ಟ್ ಅಂಗಡ್ಯಾಗ ಹೋಗಿ ಪೌತ್ರ ಧರ್ಮ ಕೊಡ್ರಿ ಅಂದ್ರೆ ಕೊಡ್ತಾರ? ಇಲ್ಲ. ಕರ್ತವ್ಯೋ ಧರ್ಮ ಸಂಗ್ರಹ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಒಳಗೆ ಒಂದು ಶ್ಲೋಕ ಬರ್ತೈತಿ. ಅದ್ಭುತವಾಗಿರುವಂತಹ ಶಿವಪಾರ್ವತಿಯವರು ಇದ್ ಮಾಡ್ತಾರೆ, ಪ್ರಸ್ತುತಪಡಿಸ್ತಾರೆ. ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಶಿಷ್ಯತೆ, ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚೇಸ್ಮಿನ್ ವಿಶಿಷ್ಯತೆ ಪುಣ್ಯಾಧಿಕ ಕ್ಷೀಣ ಪಾಪ. ಇವೆರಡು ಮಾತು ಹೇಳ್ತಾರೆ. ಅದ್ಭುತವಾಗಿರುವಂತ ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತಹ ಭಗವಂತ ಪರಮಾತ್ಮ ಪಾರ್ವತಿ ಪರಮೇಶ್ವರ ಇಬ್ರು ಕೂಡಿ ಜಗತ್ತಿಗೆ ಒಂದು ಸಂದೇಶ ಸಾರ್ತಾರೆ. ಏನಂದ್ರ ಅನಿತ್ಯವಾಗಿರುವಂತ ಶರೀರ ಅದು ಧರ್ಮಯುಕ್ತವಾಗಬೇಕಾಗಿತ್ತು. ಅಂದ್ರ ನಾವು ಇರುವಷ್ಟು ದಿನ ಜೀವಂತ ಇರುವಷ್ಟರೊಳಗ ನಾವು ಧರ್ಮ ಕಾರ್ಯವನ್ನ ಧರ್ಮ ಸಂಗ್ರಹವನ್ನು ಮಾಡ್ಕೊಳ್ಬೇಕಾಗಿತ್ತು. ಅಂದ್ರೆ ಏನ್ ಮಾಡ್ಬೇಕು? ಪುಣ್ಯಾಧಿಕ ಕ್ಷೀಣ ಪಾಪ, ಪಾಪವನ್ನ ಕಡಿಮೆ ಮಾಡ್ಕೊಳ್ಬೇಕು, ಪುಣ್ಯ ಅನ್ನೋದನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿ ಇವೆರಡು ಮಾತು ಹೇಳ್ತಾರೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಪುಣ್ಯ ಹೆಂಗ ಹೆಚ್ಚು ಮಾಡ್ಕೊಳ್ಳೋದು, ಪಾಪ ಹೆಂಗ ಕಡಿಮೆ ಮಾಡ್ಕೊಳ್ಳೋದು ಇಂಕ ಹೇಳಿದ್ರು. ಹೋಗುಣ ಭಾರತ, ಊಟ ಮಾಡೋಣ ಭಾರತ, ಹಿಂಗೆ ಗೆಳತಿ ಸಂತರ ವೃತ್ತಿ ಅಂತ ಹೇಳಿ ಅವ್ರು ಚೆನ್ನಾಗಿ ಹಾಡು ನೋಡಿ. ಇವ್ರ ಕತೆ ಹೇಳಿದ್ರು. ಕೇವಲ ₹1 ಕೊಟ್ಟದಕ್ಕಾಗಿ ಬಂಗಾರ ಬಳಿನ ಸಿಕ್ತದ. ನಾವು ಭಗವಂತ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ ಅಂತ ಹೇಳ್ತಾರೆ ಸಂತ. ಭಗವಂತ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ಭಗವಂತ ನಾವು ಪ್ರೀತಿಯಿಂದ ಭಕ್ತಿಯಿಂದ ಒಂದಿಷ್ಟ ಹಾಕಿದ್ರೆ ಸಾಕು, ಅವನು ಅದರ 1000 ಪಟ್ಟು 1000 ಪಟ್ಟು ನಮ್ಗೆ ಕೊಡ್ತಾನ ಅನ್ನೋದಕ್ಕ ಈಗ ಹೇಳಿರುವಂತ ಕಥೆ ಕಾರಣ. ಇನ್ನೊಂದು ಉದಾಹರಣೆ ಕೊಟ್ಟರು. ಮಹಾಭಾರತದಲ್ಲಿ ಆಕೆ ತಂಗಿ ಶೀರಿ ಶರಗ ಹರಿದು ಅವ್ ಕೈ ಕಟ್ಟಿದ್ದು ಒಂದಿಷ್ಟು ಬಟ್ಟೆ, ಅದು ಒಂದು ದಿನ ಅವಕಿ ಮಾನ ಕಾಪಾಡ್ತು. 100 ಅಡಿ ಉದ್ದದ ಶೀರೆ ಆಗಿ ಬಂದಕ್ಕೆ ಮಾನ ಕಾಪಾಡ್ತು. ಹಂಗೆ ಭಗವಂತ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ನಾವು ಪುಣ್ಯವನ್ನು ಹೆಚ್ಚು ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಕೊಡುವುದನ್ನು ಕಲಿಬೇಕು. ಕೊಡುವುದನ್ನು ಕಲಿಬೇಕು ಅಂದ್ರೆ ಏನ್ ಬೇಕಾದ್ರೂ ಕೊಡುದಿಲ್ಲ. ಈ ಒಂದು ವಿಶೇಷವಾಗಿ ನಿನ್ನ ಇವತ್ತು ಕೇಳ್ಪಟ್ಟೆ, ಬಹಳ ಬಹಳ ಮನಸ್ಸಿಗಿಷ್ಟು ನೋವಾತಲ್ಲ. ಈ ನಮ್ಮ ಊರೊಳಗೆ ಇಂಥ ಹಳ್ಳಿ ಇಂಥ ಊರೊಳಗೂ ಸಹಿತ ಕೆಲವೊಂದಿಷ್ಟು ಜನ ಡ್ರಗ್ಸ್ ಕರೆಕ್ಟ್ ಆಗತ್ತಾರತ್. ಬಹಳ ಈ ದೊಡ್ಡ ಘೋರವಾಗಿರುವಂತ ವಿಷಯ ಇದು. ನೀವು ಹಿರಿಯರು, ಕಮಿಟಿಯವರು, ರಾಜಕೀಯ ವ್ಯಕ್ತಿಗಳು ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು. ಸಣ್ಣದಿದ್ದಾಗನೇ ಮುರಿದು ಹಾಕಬೇಕು. ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಂದ, ಸುತ್ತಮುತ್ತಲಿರುವಂತಹ ಜಮಖಂಡಿ ಹತ್ನಿ ಕಡೆಯಿಂದ ಒಂದಿಷ್ಟು ಹೋಗಿ ಸಂಪರ್ಕ ಪಟ್ಟು ಕಾಲೇಜ್ ಹೋಗಿ ಹುಡುಗರು ಇಂಥ ಹೊಲಸ್ಕಟ್ಟ ಕಲಿಯಾಕತ್ತಾರಂದ್ರೆ ಅದನ್ನ ನಾವು ಸಣ್ಣಗಿದ್ದಾಗೆ ಮುರಿದು ಹಾಕ್ಬೇಕು, ತುಳಿದು ಹಾಕ್ಬೇಕು. ನೀವು ಒಂದಿಷ್ಟು ಎಲ್ಲರೂ ಜಾಗೃತ ಆಗಿ ದಯಮಾಡಿ. ಹುಡುಗರು ದುಶ್ಚಟಕ್ಕೆ ಒಳಗಾಗತ್ತಾರಂದ್ರ ಇದರಿಂದ ಪುಣ್ಯ ಹೆಚ್ಚಾಗಂಗಿಲ್ಲ. ಪುಣ್ಯಾಧಿಕ, ಪುಣ್ಯವನ್ನೇ ನಾವು ಹೆಚ್ಚು ಮಾಡ್ಕೊಳ್ಬೇಕು. ಪುಣ್ಯ ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು? ಇಂತಹ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೆಯುತ್ತಲ್ಲ, ಇದ್ರೊಳಗೆ ಪುಣ್ಯ ಮಾಡಾಕ ನಾವು ಬಹಳ ಇಲ್ಲೆಲ್ಲ ಸೇರಿ
ಮಂಡೆ ಮಾಸಿದೊಡೆ ಮಹಾಮಜ್ಜನ ಗೈವರು, ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರು. ತಲೆ ಹೊಲಸಾಗೈತಂದ್ರೆ ಶಾಂಪು ಹಾಕೋತೀವಿ, ಶಾಂಪು ಹಾಕೊಂಡು ಸ್ವಚ್ಛ ತೊಳ್ಕೊತೀವಿ ನಾವು. ಬಟ್ಟೆ ಹೊಲಸಾಗ್ಯಾವ ಅಂದ್ರೆ ಸಾಬೂನ್ ಹಚ್ಚಿ ತೊಳೆದು ಅದನ್ನ ಸ್ವಚ್ಛ ಮಾಡ್ಕೋತೀವಿ. ಒಳಗೆ ಮನಸ್ಸ ಹೊಲಸಾಗಿದ್ದಾರೆ ಏನ್ ಮಾಡ್ಬೇಕು? ಅವಾಗ ಹೇಳ್ತಾರ, ಶರಣರ ಅನುಭಾವ ಗೋಷ್ಠಿಗೆ ಈ ಮನಸ್ಸನ್ನು ತೊಳೆಯುವಂತ ಕೆಪಾಸಿಟಿ ಐತಿ. ಇಂತಹ ಪುರಾಣ, ಪ್ರವಚನ, ಕೀರ್ತನೆಗಳಲ್ಲಿ ನಾವು ಯಾವಾಗ ಬಂದು ನಮ್ಮ ಮನಸ್ಸನ್ನು ತಲ್ಲೀನಗೊಳಿಸ್ತೀವೋ ಅವಾಗ ಮಾತ್ರ ಅದಕ್ಕೊಂದಕ್ಕೆ ಮಾತ್ರ ನಮ್ಮ ಒಳಗಿನ ಮನಸ್ಸನ್ನು ತೊಳೆಯುವಂತ ಶಕ್ತಿ ಐತಿ ಅಂತ ಹೇಳಿ ವಚನಕಾರ ಬರ್ಕೊಂಡ್ಬಾರ. ಅದಕ್ಕ ನಾವೇನ್ ಮಾಡ್ಬೇಕಂದ್ರ, ಅನೇಕ ತುಂಗದಾಗ ಇಷ್ಟು ಜನ ಇದೀವ, ಇಷ್ಟು ಜನ ಇದ್ರೆ ಇಲ್ಲ, ಬಹಳ ಜನ ಇದೀವಿ. ಪೂರ್ವ ಪುಣ್ಯ ಹೆಂಗಿರ್ತೈತಿ ಅಂದ್ರ ಇಂಥದ್ದು ಎಲ್ಲರಿಗೂ ಸಿಗಂಗಿಲ್ಲ. ಇಲ್ಲಿ ಬಂದು ಕುಂಡ್ರುವಂತ ಮನಸ್ಸು ಎಲ್ಲರಿಗೂ ಬರಂಗಿಲ್ಲ, ಇಲ್ಲಿ ಬಂದು ಕುಂಡ್ರುವಂತ ಅವಕಾಶ ಎಲ್ಲರಿಗೂ ಸಿಗಂಗಿಲ್ಲ. ಇದೆಂತವ್ರಿಗೆ ಸಿಗತೈತೆ ಅಂದ್ರ ಪೂರ್ವ ಸುಕೃತ ಮಿರಲು. ಪೂರ್ವದೊಳಗೆ ಪುಣ್ಯ ಮಾಡಿದ್ದೀವಿ ಅಂದ್ರಣ, ಒಂದಿಷ್ಟು ಏನಾದ್ರೂ ಪುಣ್ಯದ ಕೆಲಸಗಳು ಆಗಿದ್ವು ಅಂದ್ರಣ ಇಂಥ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಕ್ ಸಾಧ್ಯ ಐತಿ. ಅನೇಕ ಜನ ಧಾರಾವಾಹಿ ನೋಡ್ಕೋತ ಮನ್ಯಾಗ ಕೂತಾರ, ಟಿವಿ ನೋಡ್ಕೋತ ಮನ್ಯಾಗ ಕೂತಾರ, ಅಲ್ಲಲ್ಲಿ ಕಟ್ಟಿ ಕೂತ ಸ್ಟಾರ್ ತಿಂದ ಉಳ್ಕೋತ ಕುಂತಾರ ಎಷ್ಟೋ ಜನ. ಅಂತವ್ರಿಗೆಲ್ಲ ಈ ಬುದ್ಧಿ ಬಂದಿಲ್ಲ. ಯಾಕಂದ್ರ ಪುಣ್ಯ ಕಡಿಮೆ ಐತಿ. ಗಿರಿಯ ಶಿಖರದಳು ಕಾಂತಾರದಳು ನಡುಗಡಲು ರಿಯ ಮಧ್ಯದಳು ರಣ ಭೀತಿಯಳು ಹರ ಚೋರ ಭಯ ಭೀತಿಯಳು ಹರನ ದಳಿವಿನಳು ಮರವೇ ನಿದ್ರಾಲಸ್ಯ ತನಗಿರೆ ಕಾಲವನ್ನುಳಿದ ಸಾಹಸವನ್ನುಳಿದ ಕಾಲದಳು ಕೂಡಿ ಬರುವುದು ಈ ಪೂರ್ವ ಸುಕೃತ ಮಿರಲು ಅಂತೇಳಿ ನಿಜಗುಣ ಶಿವಯೋಗ ಬರ್ಕೊಂಡ್ಬರ್ತಾರೆ. ಪೂರ್ವದೊಳಗೆ ಪುಣ್ಯ ಇತ್ತು ಅಂದ್ರೆ ಎಂತ ಕಷ್ಟದೊಳಗಿಂದ ನಾವು ಪಾರಾಗ್ತೀವಿ. ಅದೆಲ್ಲ ಕಷ್ಟದೊಳಗಿಂದ ಪಾರವಾಗಿ ನಾವಿಂತ ಧರ್ಮ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಾಕ ಮನಸ್ಸು ಎಲ್ಲಿ ಸಿಗ್ತೈತೆ ಅಂದ್ರೆ ಅದು ಪೂರ್ವ ಪುಣ್ಯ ಇದ್ರೆ ಮಾತ್ರ ಸಿಗ್ತೈತಿ ಅಂತ. ಪೂರ್ವ ಪುಣ್ಯವನ್ನೇ ಮಾಡು. ಪುಣ್ಯ ಮಾಡ್ಬೇಕಾಗಿತ್ತು ಅಂದ್ರೆ ನಮ್ಗೆ ಶರಣರು ಹೇಳ್ತಾರೆ, ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ. ಪುಣ್ಯವನ್ನೇ ಮಾಡ್ಬೇಕು, ಮನಸ್ಸಿಗೆ ಬಂದಂಗ ಜಗತ್ವಾಗಿ ನಡೀಬಾರ್ದು ನಾವು ಅಂತ ಹೇಳಿ ಅವ್ರು ಹೇಳ್ತಾರೆ ನಿಜಗುಣ ಶಿವಯೋಗಿಗಳು. ಪರವಧುವಿನ ಕೂಟ ಅನ್ಯರ ವಿತ್ತಾಪಹರಣ ಅಭಕ್ಷ್ಯ ಸೇವನೆ ಹಿಂಸೆ ಪರಿವಿಡಿವಿ ನಾಲ್ಕು ಪಾತ ಕಂಗಳು ಪಾಮರ ಕಾಯದೊಳೊಂದಿರೆ ಗುರು ಶಂಭುಲಿಂಗ ತನಗೆ ನೆಂತೊಲಿಯುವನು. ಇಂಥ ದುಷ್ಟ ಬುದ್ಧಿಗಳು ನಮ್ಮ ಮನಸ್ಸಿನೊಳಗಿದ್ದು ಅಂದ್ರೆ ಭಗವಂತ ನಮ್ಗೆ ಹೆಂಗ್ ಹೊಳಿತಾನ, ನಮಗೆ ಪುಣ್ಯ ಹೆಂಗ ಹೆಚ್ಚಾಕೈತಿ. ಸಮಾಜದೊಳಗೆ ಬಹಳ ಕೆಟ್ಟ ವಿಚಾರಗಳು, ಕೆಟ್ಟ ವಿಷಯಗಳು ಹರಿದಾಡಕತ್ತಾವ. ಈಗ ಆ ಸಮಾಜದೊಳಗೆ ನಡೆಯುವಂತ ಈ ದುಷ್ಟ ಬುದ್ಧಿಯನ್ನು ನಾಶ ಮಾಡಬೇಕಾಗಿತ್ತು ಅಂದ್ರ, ನಮ್ಮ ಮನಸ್ಸಿನೊಳಗೆ ಬರುವಂತ ಕೆಟ್ಟ ವಿಚಾರಗಳು ನಾಶ ಆಗ್ಬೇಕಾಗಿತ್ತು ಅಂದ್ರೆ ಇಂಥ ಧರ್ಮ ಕಾರ್ಯಕ್ಕೆ ನಾವು ಬರಲೇಬೇಕು. ಇಂಥ ಕೆಲಸದೊಳಗೆ ನಾವು ಪಾಲ್ಗೊಳ್ಳಲೇಬೇಕು, ಅನಿವಾರ್ಯ. ಬರೀ ಮೊಬೈಲ್ ತಗೊಂಡು ನಾವು ₹1,00,000 ಮೊಬೈಲ್ ತಗೊಂಡ್ರೆ ನಾನು ₹1,00,000 ಅಂತ ಹೇಳಿ ವಾರಗಟ್ಲೆ ಚಾರ್ಜ್ ಹಾಕಲ್ದ ಬಿಟ್ರೆ ಇರ್ತದೆ ಅದು. ನಾನು ₹1,00,000 ಫೋನ್ ಇರ್ಲಿ, ₹1,00,00,000 ಫೋನ್ ಇರ್ಲಿ, ಕನಿಷ್ಠ ದಿವಸದಾಗ ಒಂದು 10 ನಿಮಿಷ ಅದಕ್ಕೆ ಚಾರ್ಜ್ ಹೆಂಗ್ ಹಾಕಿದ್ರೆ ಅದು ಕೆಲಸ ಮಾಡ್ತಿದ್ದು. ನಾವು ಎಷ್ಟೇ ಜೀವನದೊಳಗೆ ಬದುಕಿದ್ರು ವರ್ಷದೊಳಗ ತಿಂಗಳೊಳಗ ಒಂದಿಷ್ಟು ಅಂತ ಹೇಳಿ ಆಧ್ಯಾತ್ಮಕ್ಕೆ ನಮ್ಮ ಟೈಮ್ ಕೊಟ್ಟು ಆಧ್ಯಾತ್ಮ ವಿಷಯಗಳನ್ನ ನಾವು ಕೇಳಿದೀವಿ ಅಂದ್ರೆ ಅಷ್ಟ ನಮ್ಮ ಜೀವನ ಚಾರ್ಜ್ ಆಕಿತ್ತು ಅಂತ ತಿಳ್ಕೊಬೇಕಲ್ಲ. ಅದಕ್ಕೆ ಧರ್ಮ ಕಾರ್ಯಗಳಿಗೆ ನಾವು ಹೆಚ್ಚು ಮನಸ್ಸನ್ನು ಒತ್ತು ಕೊಡಬೇಕು. ಧರ್ಮ ಕಾರ್ಯಗಳಂದ್ರೆ ಬರೀ ಇಲ್ಲಿ ಬಂದು ಕೇಳೋದಾಗಿರ್ಬಹುದು, ದೇವರ ನಾಮಸ್ಮರಣೆ ಮಾಡೋದಾಗಿರ್ಬಹುದು, ದಾನ ಧರ್ಮಾದಿ ಕಾರ್ಯಗಳನ್ನ ಮಾಡೋದಾಗಿರ್ಬಹುದು. ದಾನ ಧರ್ಮ ಹೇಳ್ಕೊಂಡ್ರೆ ಎಲ್ಲರಿಗೆ ಹೆಂಗೆ ಕೊಟ್ಟಾರ, ಒಬ್ರು ಯಾರು ಪುಣ್ಯಾತ್ಮರ ಹೆಸರು ಸಹಿತ ಹಾಕಿಲ್ಲ. ಈಗ ಮಂದಿ ₹100 ಕೊಟ್ರೆ ಹೆಸರು ಬರಿಸಿ ನನ್ನ ಹೆಸರು ಹೇಳಿ ಅಂತ ಹೇಳಿ ಅನ್ನೋದೈತಿ. ಅಲ್ರಿ ನೀನ್ ವಿಜಯ್ ಯಾರ ಕೇಳಕತ್ತದ, ಅಲ್ರಿ ಸರ್ ನಾ ₹100 ನೀನ್ ಕೊಟ್ಟೆ, ನೀವು ಊಟ ಆದ್ಮೇಲೆ ನಮ್ಮ ಹೆಸರು ಹೇಳಿಲ್ಲ ಹಂಗೆ ನೀನು ಬಡ್ಕೋಬಹುದು. ಅಲ್ರಿ ನಮ್ಮ ಹೆಸರು ಹೇಳಿಲ್ಲ ಅಂದ್ರ ₹100 ಕೊಟ್ಟರೆ ₹101 ಕೊಟ್ಟರು. ಆ ಒಬ್ಬ ವಿಚಾರ ಹೆಂಗಂದ್ರ, ಒಬ್ಬ ಗುಪ್ತ ಕಾಣಿಕೆ ಅಂತ ಹೇಳಿ ದೇಣಿಗೆ ಕೊಟ್ಟಿದಂದ್ರಿ. ಒಬ್ಬ ಗುಪ್ತ ಕಾಣಿಕೆ ದೇಣಿಗೆ ಕೊಟ್ಟನ, ಇವ ₹100 ಕೊಟ್ಟಾನ, ₹1,000 ಕೊಟ್ಟಾನ. ಇವ್ ತಪ್ಪು ಒಂದು ಸೊನ್ನೆ ಮರೆತು ಬಿಟ್ಟಾನ. ಅವೇನ್ ಹೇಳ, ತಮ್ಮ ನಾನು ಹಂಗ ಅಂದ್ರ ಆಂತರಿಕ ಶುದ್ಧಿಯಿಂದನ ಕೊಡ್ಬೇಕು ನಾವು. ಅವ ಏನ್ ಹೇಳ್ತಾನಂದ್ರ, ನಾವು ₹1,000 ಕೊಟ್ಟೇನಿ, ನನ್ನ ಹೆಸರು ಯಾರಿಗೆ ಹೇಳ್ಬೇಡ, ದಯಮಾಡಿ ನನ್ನ ಹೆಸರು ಎಲ್ಲೇ ಮೈಂಡ್ನಾಗ ಅನೌನ್ಸ್ ಮಾಡಬಾರ್ದಂತ ಹೇಳಿ ಹೇಳಿದ ಆ ದೇಣಿಗೆ ಬಡ್ಕೊಳ್ಳೋರು. ಆಯ್ತು ಇವ್ರು ಹಂಗಂದ್ರೆ ಹೆಸರು ಹೇಳ್ಬಾರ್ದಂದ್ರ ಗುಪ್ತ ಕಾಣಿಕೆ ಅಂತ ಹೇಳಿ ಬರ್ಕೊಂಡ್ರು. ಅವ್ ₹1,000 ಬರೆದ್ಬಿಟ್ಟು ತಪ್ಪು ಒಂದು ಸೊನ್ನೆ ಬಿಟ್ಟು ₹100 ಬರೆದಿದ್ರು. ಆಯ್ತ ಹಿಂಗ್ ಹೇಳ್ಕೊತ ಅಂದ್ರು. ಇವ್ರು ₹100, ಇವ್ರು $200, ಇವ್ರು $5,000, $2,000 ಅನ್ಕೋತ ಗುಪ್ತ ಕಾಣಿಕೆ 100 ಅಂದ್ವೇನ ತಾಪದ ಅಂದ್ರೆ ಎದ್ದು ಗಡಬಡಿಸಿ
ನಾನು 100 ರೂಪಾಯಿ ಕೊಟ್ಟಿದ್ದು 1000 ರೂಪಾಯಿ ಕೊಟ್ಟೆ. ಗುಪ್ತ ಕಾಣಿಕೆ ಅಂದ್ರೆ ಕೊಟ್ಟದ್ದನ್ನ ಮರಿಬೇಕೆ ಹೊರತು ನಾ ಇಷ್ಟ ಕೊಟ್ಟನೆ ಅಷ್ಟ ಕೊಟ್ಟನೆ ಅಂತೇಳಿ ಅದು ಗುಪ್ತ ಕಾಣಿಕೆ ಅನ್ಸೋಂಗಿಲ್ಲ. ಅದಕ್ಕೆ ದಾನ ಅಂದ್ರ ಈಗ ನಮ್ಗೆ ಹೆಂಗ ಅನ್ಸುತ್ತೆ, ದಾನವೆಂದರೆ ತಲೆಯಲ್ಲಿ ಚಾನದಿ ಹೊಡೆದಂತೆ ತಾನೊಂದು ತಪ್ಪು ಮಾಡಿದರೆ ದಂಡವನ್ನು ಸುಮ್ಮನೀವನು. ದಾನ ಕೊಡ್ರಿ ಅಂತ ಹೇಳಿ ಪಟ್ಟಿ ಕೊಡ್ರಿ ಅಂತ ಯಾರು ರೊಕ್ಕ ಕೊಡು ಅಂತೀವಿ ನಾವು. ಆದ್ರ ಬೈಕ್ ಮೇಲೆ ಹೊಂಟಿರ್ತೀವಿ, ಬಂದು ನಿಂತಿರ್ತಾರಲ್ಲ ಟೊಕ್ಕಿ ಹಾಕೊಂಡು ಕೈಯಾಗೊಂದು ಬಡಿಗೆ ಹಿಡ್ಕೊಂಡು ತೆಗಿತಾನ 100 ರೂಪಾಯಿ ಸುಮ್ಮನೆ ನಾಯ್ಕೊಂಡಿದ್ರೆ ಕೊಟ್ಟು ಪಾಸ್ ಹಾಕಿವಿ. ದಾನ ಕೊಡೋದ್ರ ನಮ್ಗೆ ಆಗಂಗಿಲ್ಲ. ಅದು ಎಲ್ಲಿ ಕೊಡಿಸ್ಬೇಕು ಅಲ್ಲಿ ಕೊಡಿಸ್ತತಿ, ಎಲ್ಲಿ ಬರ್ಬೇಕು ಅದು ನಮಗ್ ಬರತತಿ. ಇವತ್ತು ಹೇಳಿದ್ರಲ್ಲ 10 ಮಾವಿನಕಾಯಿ ಇದ್ದವ ಅಷ್ಟ ರೊಕ್ಕ ಬಂದು 100 ಮಾವಿನಕಾಯಿ ಇದ್ದವ ಅಷ್ಟ ಹೆಂಗೋ ನಾವು ದಾನ ಧರ್ಮ ಪುಣ್ಯ ಕಾರ್ಯಗಳೊಳಗೆ ನಾವು ಇದ್ದೀವಿ ಅಂದ್ರೆ ಹಿಂಗ್ ಲಾಭ ಆಕೈತಿ, ಅದ್ರ ವಿರುದ್ಧ ಇದ್ದೀವಿ ಅಂದ್ರೆ ಹಂಗ ನುಕ್ಸಾನ ಆಕೈತಿ ಅಂತ. ಪುಣ್ಯವನ್ನೇ ಮಾಡು. ಪುಣ್ಯ ಮಾಡೋದಂದ್ರೆ ಸುಮ್ಮನೆ ನಾವೀಗ ಏನೋ ಒಂದಿಷ್ಟು ಪುಣ್ಯ ಮಾಡಿದ್ರೆ ದಕ್ಷಿಣ ಕೊಯ್ಲಿ ಒಂದಿಷ್ಟು ದಾನ ಕೊಟ್ಟಿದ್ರೆ ಪುಣ್ಯ, ಹಂಗಲ್ಲ. ಹೇಳೋದು ಒಂದು ಪುಣ್ಯ, ನಾವು ಶುದ್ಧ ಭಾವ ಶುದ್ಧದಿಂದ ನಡ್ಕೊಳ್ಳೋದು ಒಂದು ಪುಣ್ಯ, ಗುರು ಹಿರಿಯರಿಗೆ ಗೌರವಿಸುವುದು ಒಂದು ಪುಣ್ಯ, ನಮ್ಮ ಜೀವನದುದ್ದಕ್ಕೂ ಒಂದು ಉತ್ತಮವಾಗಿರುವಂತ ಮನಸ್ಸಿನಲ್ಲಿ ಸುವಿಚಾರಗಳನ್ನ ಮಾಡ್ಕೊಳ್ತಾ ಬದುಕುವುದು ಕೂಡ ಒಂದು ಧರ್ಮ ಕಾರ್ಯ. ಶ್ರೀಶೈಲದಾಗ ಮಣ್ಣು 1 ವಾರ ಹೋಗಿದ್ದು, 1 ವಾರ ಶ್ರೀಶೈಲಕ್ಕೆ ಹೋಗಿದ್ದು. ಜಗದ್ಗುರು ನಮ್ಗೆ ಪಾಠ ಹೇಳ್ತಿದ್ರು ರಾತ್ರಿ 10-11 ಪ್ರಸಾದ ಆದ್ಮೇಲೆ ಸಿದ್ಧಾಂತ ಶಿಖಮಣಿ ಪಾಠ ಹೇಳ್ತಿದ್ರು. ಅವಾಗ ಅವ್ರಿಗೆ ಈ ಶ್ಲೋಕ ಹೇಳ್ಕೊಂಡು ಅದರ ವಿಶ್ಲೇಷಣೆ ಕೊಡ್ತಿದ್ರು. ಪುಣ್ಯಾಧಿಕ ಕ್ಷೀಣ ಪಾಪ. ಅಲ್ಲಿ ಪುಣ್ಯ ಕ್ಷೀಣ ಎರಡು ಹೆಂಗ್ ಮಾಡ್ಕೊಳ್ಳೋದು, ನಾವು ಪುಣ್ಯ ಹೆಚ್ಚು ಮಾಡ್ಕೊಳ್ಳೋದು ಮತ್ ಪಾಪ ಕಡಿಮೆ ಮಾಡ್ಕೊಳ್ಳೋದು. ಉದಾಹರಣೆ, ಒಂದ್ ಕೈಯಾಗ ತಕ್ಕಡಿ ಇಟ್ಕೊಂಡು ನಾವು ಆ ಕಡೆ ಇಷ್ಟು ಈ ಕಡೆ ಇಟ್ಟಿರ್ತೀವಿ ಅಂದ್ರೆ ಒಂದ್ ಕಡೆ ಕಲ್ಲು ಇಟ್ಟಿರ್ತೀವಿ, ಒಂದ್ ಕಡೆ ಕಾಳು ಹಾಕಿರ್ತೀವಿ. ಕಾಳು ಹೆಚ್ಚಾದ ಅಂದ್ರೆ ಕಾಳು ತೆಗಿತೀವಿ, ಆಮೇಲೆ ಕಡಿಮೆ ಆಗೋದ್ರೆ ಕಾಳು ಹಾಕ್ತಿವಿ. ಆದ್ರೆ ಪುಣ್ಯ ಹೆಚ್ಚು ಮಾಡ್ಕೊಳ್ಳೋದು ಪಾಪ ಕಡಿಮೆ ಮಾಡ್ಕೊಳ್ಳೋದು ಹೆಂಗ್ರಿ ಅಂತ ನಾವು ಬುದ್ಧನ್ ಕೇಳ್ತಿದ್ವಿ. ಯಾಕಂದ್ರ ಯಾರು ವಿದ್ಯಾವಂತರು ಇರ್ತಾರೋ, ಯಾರು ಜ್ಞಾನಿಗಳು ಇರ್ತಾರೋ ಅವ್ರ ಜೋಡಿ ಸಂಘರ್ಷ ಮಾಡ್ಬೇಕಂತ. ಅವ್ರ ಜೋಡಿ ಸಂಘರ್ಷ ಎಷ್ಟು ಮಾಡ್ತೀವೋ ಅಷ್ಟು ಹೊಸ ಹೊಸ ವಿಚಾರಗಳು ತಿಳಿತಾವ, ಹೊಸ ಅವಾಗ ಒಂದು ಕತೆ ಹೇಳಿದ್ರು. ಪುಣ್ಯ ಹೆಂಗ್ ಹೆಚ್ಚು ಮಾಡ್ಬೇಕು, ಪಾಪ ಹೆಂಗ್ ಕಡಿಮೆ ಮಾಡ್ಬೇಕು ಅಂದ್ರ ಈಗ ಪಾಪ ಕಡಿಮೆ ಮಾಡೋಕ್ ಗೊತ್ತಿರೋದಿಲ್ಲ. ನಾವು ಪಾಪ ಕಡಿಮೆ ಮಾಡ್ಕೊಳಕ್ ಪ್ರಯತ್ನ ಮಾಡೋದೇ ಇಲ್ಲ. ನಾವು ಆಟೋಮೆಟಿಕ್ ಪುಣ್ಯ ಮಾಡ್ಕೋತ್ ಹೊಂಟಿದ್ರೆ ಪಾಪ ಕಡಿಮೆ ಆಗೇ ಆಗಿಬಿಡುತ್ತೆ. ಅದಕ್ಕೊಂದು ಉದಾಹರಣೆ ಹೇಳಿದ್ರು. ಅದೇನದ ಅದ್ಭುತವಾಗಿರುವಂತಹ ವಿಚಾರ ಏನಂದ್ರ, ಒಬ್ಬ ಸಾರ್ಗಳು ಬಂದ್ರು, ಬಹಳ ಜ್ಞಾನಿ. ಅದ ಈ ರಾಜರ ಸಮಯದೊಳಗ ರಾಜ್ಯಸಭೆಯೊಳಗೆ ನಡೆದಿರುವಂತದ್ದು. ಒಬ್ಬ ಜ್ಞಾನಿ ಪಂಡಿತ ಬಂದ, ನಿಮ್ಮ ಆಸ್ಥಾನದೊಳಗೆ ಎಷ್ಟು ಜನ ಪಂಡಿತರದಾರಲ್ಲ, ಎಷ್ಟು ಜನ ಜ್ಞಾನಿಗಳು ಅದಾರ ಅಂತ ಹೇಳಿ ಕೊಚ್ಕೋತಿರಲ್ಲ, ನಾನು ಒಂದು ಪ್ರಶ್ನೆ ಕೇಳಿದ್ರೆ ಅದ್ರ ಉತ್ತರ ಹೇಳಿ ತಾಕತ್ತಿದ್ರ ಅಂತ ಹೇಳಿ ಸೊಕ್ಕಲೆ ಹೇಳಿದವ. ಅವಾಗ ಏನ್ ಮಾಡಿದಂದ್ರ, ಏನು ಪ್ರಶ್ನೆ ಕೇಳಿದವ, ಒಂದು ಗೆರೆ ಹೊಡೆದ್ರೆ ಬೋರ್ಡ್ ತಗೊಂಡು ಒಂದು ಬೋರ್ಡ್ ಮೇಲೆ ಒಂದು ಗೆರೆ ಹೊಡೆದ. ಇದು ಗೆರೆ ಐತಿ, ಈ ಗೆರೆ ಅಳಕಿಸಬಾರ್ದು, ಒರೆಸಬಾರ್ದು, ಇದನ್ನ ಸಣ್ಣ ಮಾಡ್ಬೇಕು. ಈ ಬೋರ್ಡ್ ಮೇಲೆ ಒಂದು ಗೆರೆ ಹೊಡೆದಿವಿ ಅಂದ್ರೆ ಅದನ್ನ ಅಳಕಿಸಲಾರ್ದ ಸಣ್ಣ ಆಗಕ್ ಸಾಧ್ಯತೆ, ಅದನ್ನ ಒರೆಸಲಾರ್ದ ಸಣ್ಣ ಆಗಕ್ ಸಾಧ್ಯತೆ. ಇದೆಂತ ಹುಚ್ಚ ಅಂದ್ರ ಎಲ್ಲರೂ, ಅಯ್ಯಣ್ಣ ಹುಚ್ಚಪ್ಪ, ಇದು ಗೆರಿ ಅಳಕ್ಸಲಾರ್ದ ಮತ್ ಇದನ್ನ ಮಾಡ್ದ, ಸಾಧ್ಯ ಹೆಂಗೈತಿ, ಹುಚ್ಚದೇನೇನು ಪ್ರಶ್ನೆ ತಪ್ಪೈತಿ, ಏನೋ ಕನ್ಫ್ಯೂಸ್ ಆಗಿ ಕೇಳಿ ಇನ್ನೊಂದು ವಿಚಾರ ಮಾಡಿ ಕೇಳೋದು ಎಲ್ಲರೂ. ಅವಾಗ ಎಲ್ಲರೂ ಕೇಳು, ಅಲ್ಲ ಇದು ಕರೆಕ್ಟ್ ಐತಿ, ನಂದೇ ಕರೆಕ್ಟ್ ಐತಿ ಆಯ್ತ. ಇವ್ರೆಲ್ಲರೂ ನಾನಾ ಹೆಚ್ಚು ನಾನಾ ದೊಡ್ಡ ಪಂಡಿತ ಅಂತ ಹೇಳಿ, ಈ ಪಂಡಿತರು ಒಂದಿಷ್ಟು ಹುಷಾರಿದ್ದವರು, ಒಂದಿಷ್ಟು ಶಾಣೆ ಇದ್ದವರು, ಒಂದ್ ಸೊಕ್ಕ ಇರ್ತೈತಿ, ಅಹಂ ಬಾಳ ಇರ್ತೈತಿ. ಎಲ್ಲಿ ವಿದ್ಯೆ ಬರ್ತೈತಿ, ಎಲ್ಲಿ ಒಂದ್ ಏಟು ಶಾಣೆ ಹಾಕಲ್ಲ, ಸೊಕ್ಕನು ಬಂದ ಬರ್ತೈತಿ ಅದ್ರ ಜೊತೆ. ವಿದ್ಯೆ ಜೊತೆಗೆ ವಿನಯ ಬಂದ್ರ ಚಲೋ, ವಿದ್ಯೆ ಜೊತೆಗೆ ಎರಡು ಬರ್ತಾವ, ಒಂದು ವಿನಯ, ಒಂದು ಅಹಂಕಾರ. ಯಾರು ವಿನಯದ ಬೆನ್ನ ಹತ್ತಾರ ಅವರು ಸಾಕ್ಷಾತ್ ಭಗವಂತನ ಹಾಕಾರ, ಯಾರು ಅಹಂಕಾರದ ಬೆನ್ನ ಹತ್ತಾರ ಅವರು ನಾಶ ಆಗಿಬಿಡ್ತಾರ, ಸರ್ವನಾಶ ಆಗ್ತಾರ. ಬಹಳ ವಿಶೇಷ. ವಿದ್ಯೆ ಜೊತೆಗೆ ಎರಡು ಫ್ರೀ ಬರ್ತಾವ. ಹಂಗ ಇವರೆಲ್ಲರೂ ಅಹಂಕಾರದಿಂದ ತುಂಬಿರುವಂತಹ ಸಭೆ ಒಳಗ ಅವ್ನು ಕೇಳಿದ ಪ್ರಶ್ನೆಗೆ ಯಾರಿಗೂ ಉತ್ತರ ಸಿಗಲಿಲ್ಲ. ನಮ್ಗೆ ಸಾಧ್ಯತೆ ಒಂದು ಬೋರ್ಡ್ ಮೇಲೆ ಗೆರೆ ಹೊಡೆದ, ಅದನ್ನ ಅಳಕಿಸಲಾರ್ದ, ಅದನ್ನ ಒರೆಸಲಾರ್ದ ಸಣ್ಣ ಮಾಡಕ್ ಹೆಂಗ್ ಸಾಧ್ಯತಿ? ರಾಜನಿಗೂ ತಲೆ ಕೆಟ್ಟ, ಮಂತ್ರಿಗೂ ತಲೆ ತಾಪ ಆಯ್ತು, ಎಲ್ಲರೂ ಬಂದವ್ರ ಎಲ್ಲರೂ ವಿಚಾರ ಮಾಡಿದ್ರೆ ಸಾಧ್ಯ ಇಲ್ಲ, ಪ್ರಶ್ನೆನ ತಪ್ಪೈತಿ, ನಿರ್ಧಾರ ಮಾಡಿ ಆಯ್ತು. ಒಂದು 10 ನಿಮಿಷ ಟೈಮ್ ತಗೊಂಡು ನಾವು ಮಾತಾಡ್ಕೊಂಡು ಬರ್ತೀವಿ ಅಂತ ಹೋದ್ರು. ಇವರೆಲ್ಲರೂ ಹೋಗಿ ರಾಜನಲ್ಲಿ ಮಾತಾಡ್ಕೊಂಡು ಗುಪ್ತ ಸಭೆ ಮಾಡಿ, ಅಲ್ರಿ ರಾಜ ತಪ್ಪೈತಿ, ಹೊಚ್ಚೋದು ನಾವು ಏನ್ ಕೇಳ್ತೀವಿ, ಕೊಡೋದು ನಮ್ಮ ತಪ್ಪೈತಿ. ಅದು ಪ್ರಶ್ನೆ ಗೆರಿ ಹೊಡೆದ ಅಳಕಿಸಲಾರ್ದ ಹೆಂಗ್ ಸಾಧ್ಯ ಐತಿ ನಾವು. ಅವಾಗ ಆಯ್ತು, ಎಲ್ಲರೂ ಕೂಡ ಬಂದ್ರು, ಅಲ್ಲಪ್ಪ ನೀನು ಕೇಳಿದ ಪ್ರಶ್ನೆ ತಪ್ಪೈತಿ ಅಂತ ಹೇಳಿ ಡಿಕ್ಲೇರ್ ಮಾಡಿ. ಅವಾಗ ನೀವು ಹೇಳ್ತಾನ, ನಿಮ್ಮ ವಿಚಾರ ಸೋಚ್ ಬದಲಕರು, ನಿಮ್ಮ ವಿಚಾರ ಬದಲ್ ಮಾಡ್ರಿ.
ವಿಚಾರಗಳನ್ನ ಒಂದಿಷ್ಟು ಅಭಿವೃದ್ಧಿ ಮಾಡ್ಕೋರಿ. ಬರೀ ನಾನು ಪಂಡಿತ, ನಾನು ಶಾನೆ ಆಗ್ತೀರಿ ಅಹಂಕಾರದಿಂದ ಮೆಕ್ಕೋಬೇಡ್ರಿ. ನನ್ನ ಹತ್ತಿರ ರೊಕ್ಕ ಐತಿ, ನಮ್ ಕಡೆ ಬಂಗಾರ ಕಡಗ ಐತಿ, ನಮ್ ಕಡೆ ಅಷ್ಟು ಬೀರೋದಾವ ಅಂತ ಹೇಳಿ ಇದು ಮಾಡ್ಕೋಬೇಡ್ರಿ. ಆ ಅಹಂಕಾರಕ್ಕೆ ಬೆನ್ನ ಹತ್ಬೇಡ್ರಿ. ಒಂದಿಷ್ಟು ವಿಚಾರ ಮಾಡ್ರಿ ಅಂದ. ಆ ಬೋರ್ಡ್ ಮೇಲೆ ಗೆರೆ ಹೊಡೆದಿದ್ ನೋಡ್ರಿ. ಒಂದಿಷ್ಟು ಗೆರೆ ಹೊಡೆದಿದ್ದ, ಮತ್ತ ಕಡು ತಗೊಂಡ, ಅದ್ರ ಮ್ಯಾಲ ಅದಕ್ಕಿಂತ ದೊಡ್ಡ ಗೆರೆ ಕೊಡೋದು. ಏನಂದ್ರಿ ಈಗ ಮೊದಲು ಹೊಡೆದ ಗೆರೆ ಏನಂದ್ರಿ? ಮೊದಲು ಸಣ್ಣ ಹೊಡೆದಿದ್ದ, ಈಗ ಇನ್ನೊಂದು ಕಡು ತಗೊಂಡು ಅದಕ್ಕಿಂತ ದೊಡ್ಡ ಗೆರೆ ಹೊಡೆದ. ಇದ್ರಾಗ ಸಾಂದ್ ಯಾವುದು ಅಂದ್ರ ಎಲ್ಲರೂ ಇದನ್ನ ತೋರಿಸಿ ಸಂದ ಆತಲ್ಲ. ಹಂಗ ನಾವು ಪುಣ್ಯ ಹೆಚ್ಚು ಮಾಡ್ಕೊಳ್ಬೇಕಾಗಿತ್ತಂದ್ರೆ ಪಾಪದ ಕಡೆ ತಲೆ ಕಳಿಸೋ ಅವಶ್ಯಕತೆನೇ ಇಲ್ಲ. ನಾವೇನ್ ಮಾಡ್ಬೇಕು, ಪಾಪ ಕಡಿಮೆ ಮಾಡ್ಕೊಳ್ಬೇಕಾಗಿತ್ತಂದ್ರ ಪಾಪ ಅನ್ನುವಂತ ಗೆರಿ ಮುಂದ ಪುಣ್ಯ ಅನ್ನುವಂಥದ್ದೊಂದು ದೊಡ್ಡ ಗೆರೆ ಹೊಡೆದೇವು ಅಂದ್ರೆ ನಮ್ದು ಆಟೋಮೆಟಿಕ್ ಪಾಪ ಕಡಿಮೆ. ಅದ್ಭುತವಾಗಿರುವಂತಹ ವಿಚಾರಗಳನ್ನ ಗುರುಗಳು ತಿಳಿಸ್ತಿದ್ರು. ಅವತ್ತ ಈ ಎಲ್ಲ ಸಮಾಜದೊಳಗೆ ಬಹಳ ಇದನ್ನಾಗ್ಯಾವ ಇಂಥ ವಿಚಾರಗಳು. ಮುಖ್ಯವಾಗಿ ನಮ್ಮ ಯುವಕರಾಗಿರ್ಬೋದು, ಬೆಳೆಯುವಂತ ಹುಡುಗರಾಗಿರ್ಬೋದು ಬಹಳ ದುಶ್ಚಟಕ್ಕೆ ಬಲಿಯಾಗಕತ್ತಾರ. ಇದಕ್ಕೆಲ್ಲ ಪುಣ್ಯ ಪಾಪ ಇಷ್ಟೆಲ್ಲ ಹೇಳ್ತೀವಿ, ಮತ್ತೆ ಈ ಸಮಾಜದೊಳಗೆ ಹಿಂಗೆಲ್ಲ ನಡೆದವ ಅಲ್ರಿ. ಎಷ್ಟು ಅತ್ಯಾಚಾರ ನಡೆದವ, ಸಣ್ಣ ಹುಡುಗರು ದುಶ್ಚಟಕ್ಕೆ ಬಲಿಯಾಗಕತ್ತವ. ಅವತ್ತು ಇಲ್ಲಿ ಮನೆಯದೊಂದು ಇಂತ ಎಷ್ಟು ದುಷ್ಟರು ಅದಾರಂದ್ರ ಮನೆ ನಮ್ಮ ಮನೆಯಾಗ ನಡೀತು. ದೇವ್ರು ಹೋಗಿರುವಂತಹ ಹೆಣ್ಮಕ್ಳಿಗೆ ವಿಡಿಯೋ ಮಾಡಿ ಇಲ್ಲದನ್ನ ಇರುವ ಹಂಗ ಬಿಂಬಿಸಿ ದುಷ್ಟರೆಲ್ಲ ಪ್ರಚಾರ ಮಾಡಿದ್ರು. ಅಂತ ದುಷ್ಟರದಾರ ಸಮಾಜದೊಳಗ ಸಣ್ಣ ವಯಸ್ಸಿನೆಲ್ಲ ಸಣ್ಣ ವಯಸ್ಸಿನ ಹುಡುಗರಿಗೆ ಅತ್ಯಾಚಾರ ಮಾಡುವಂತ ದುಷ್ಟರದಾರ. ಮತ್ ಇಷ್ಟೆಲ್ಲ ಇದ್ರು, ಇಷ್ಟೆಲ್ಲ ಮಾಡಿದ್ರು, ಯಾಕೆ ಜಗತ್ತ ಇಂಥವ್ ನಡೆದವ್ರಿ ಬುದ್ಧಿ ಅಂತ ಕೇಳಿದ್ರು ಜಗದ್ಗುರು. ಅವಾಗ ಅವ್ರಿಗೆ ಹೆಂಗ ಅನಿಸ್ತಲ್ಲ, ಬಹಳ ಮನಸ್ಸಿಗೆ ನೋವಾಯ್ತು. ಈಗ ಇಷ್ಟೆಲ್ಲ ನೋವು ನೋಡ್ತೀವಿ, ಟಿವಿ ಒಳಗೆ ನೋಡ್ತೀವಿ. ಇವೆಲ್ಲ ನೋಡುವಂತ ಸಮಯದೊಳಗ ಇದೆಲ್ಲ ನೋಡಿದ್ರ ಇದಕ್ಕೆ ಒಂದೇ ಒಂದು ಕಾರಣ ಐತಿ ಸ್ಪೆಷಲ್. ಅದೇನಂದ್ರ ಸಣ್ಣ ಹುಡುಗರ ಕೈಯಾಗ ಮೊಬೈಲ್. ಅವ್ರು ಬಹಳ ಮನಸ್ಸು ನೋವು ಮಾಡ್ಕೊಂಡು ಹೇಳಿದ್ರು. ಅವ್ರ ಒಂದೇ ಒಂದು ಕಾರಣ ಅಂದ್ರೆ ಈ ಮೊಬೈಲ್. ಹುಟ್ಟಿದಂತ ಸಣ್ಣ ಹುಡುಗರ ಕೈಯಾಗ ಮೊಬೈಲ್ ಕೊಟ್ಬಿಡ್ತಾರ. ನೆಟ್ ಇರ್ತತಿ, ಏನ್ ನೋಡಬಾರ್ದನ್ನು ನೋಡ್ತಾವ, ರೀಲ್ಸ್ ಮ್ಯಾಗ ಬರಬಾರ್ದು ಬರ್ತಾವ. ಇವೆಲ್ಲ ನೋಡ್ಕೊಂತ ಹಿಂಗೆಲ್ಲ ಸಮಾಜ ಹಾಳಾಗಕತ್ತೈತಿ. ಈ ಸಮಾಜ ಹಾಳಾಗ್ಬೇಕಂದ್ರ ಮುಖ್ಯವಾಗಿರುವಂತ ಕಾರಣ ಅಂದ್ರೆ ಈಗ ಮೊಬೈಲ್ ಸದ್ಯದಾಗ. ಆ ಮೊಬೈಲ್ ದಾಗ ಹಿಂಗೈತಿಲ್ಲ, ಚಲೋನೂ ಐತಿ ಕೆಟ್ಟೋ ಐತಿ. ಅದೇ ಹೇಳಿದಿಲ್ಲ, ಒಂದು ವಿದ್ಯೆ ಜೊತೆಗೆ ಒಂದು ಅಹಂಕಾರ ಮತ್ತೊಂದು ವಿನಯ ಬೆಲೆ ಬರ್ತೈತೆ ಅಂತೇಳಿ. ಹಂಗ ಈ ಮೊಬೈಲ್ ದಾಗ ಚಲೋನೂ ಐತಿ ಕೆಟ್ಟೋ ಐತಿ. ಅದಕ್ಕ ನಮ್ಗೆ ಹೇಳಿದ್ರು, ಇದನ್ನ ಹೇಳ್ಕೋತ ಮೊಬೈಲ್ ಇಂದಾನೆ ಎಲ್ಲ ಹಾಳಾಕೈತಿ. ಮೊಬೈಲ್ ಇಂದ ಚಂದಾಗಿ ಯೂಸ್ ಮಾಡ್ಕೊಂಡ್ರೆ ಅಷ್ಟೇ ಚಲೋ ಐತಿ ನೋಡಪ್ಪ ಅಂತ ಹೇಳಿ ಅವ್ರು ಹೇಳಿದ್ರ ನಮ್ಗೆ ಅನಿಸ್ತಲ್ಲ, ಖರೆ ಐತಿ. ಸತ್ಯ ಇದ್ರೆ ಅನಿಸ್ತದೆ, ನಮ್ಗೆಲ್ಲರಿಗೂ ಗೊತ್ತಾಗತ್ತೆ. ಮೊಬೈಲ್ನಾಗ ಬರಬಾರ್ದೆಲ್ಲ ಬರ್ತಾವ, ಆದ್ರೆ ಚಲೋನು ಬರ್ತಾವ. ನಮ್ಮ ಮನಸ್ಸು ಹೆಂಗಿರ್ತದೆ ಅಂದ್ರೆ ಚಲೋದನ್ನ ನೋಡಾಕತ್ತೈತಿ ಅಂದ್ರೆ ನಾವೇನ್ ಮಾಡ್ಕೊಳ್ಬೇಕು, ನಾವು ಖಾತ್ರಿ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಒಂದಿಷ್ಟು ಪುಣ್ಯದ ಗೆರಿ ಹೆಚ್ಚು ಮಾಡ್ಕೊಳಕತ್ತೀವಿ. ಹಾಗೆ ಇಲ್ಲಿ ಪ್ರವಚನ ಮಳ್ಳ ಪ್ರವಚನ ಏನ್ ಕೇಳ್ತೀವಿ, ತೆಗೆ ಪಿಕ್ಚರ್ ಡೈಲಾಗ್ ಹಾಕತಾನ, ಅದನ್ನ ನೋಡು ಮನಸ್ಸು ತತ್ತು ಅಂದ್ರ ನಮಗ ಈ ಪಾಪದ ಗೆರಿ ಹೆಚ್ಚಾಗತೈತಿ ಅಂತ ಹೇಳಿ ತಿಳ್ಕೊ. ಜಗತ್ ಹಿಂಗೈತಲ್ಲ, ನಾವು ಹೆಂಗ ನೋಡೋದೇ ಇಲ್ಲ. ಮ್ಯಾಲ ಕಾಣೋದು ಬೇರೆ, ಒಳಗಿರೋದು ಬೇರೆ. ಮಂದಿ ಅಪಪ್ರಚಾರ ಮಾಡಿ ದುಷ್ಟ ಹಿಂಗದಲ್ಲ. ಈಗ ಒಂದು ಸಮಾಜ ಹೆಂಗೈತೆ, ಯಾರು ಶಾನೆ ಆಗದೀವು, ಯಾರು ಚಲೋ ಕಲ್ತೀವಿ, ಯಾರ ಹೆಚ್ಚು ಅಭ್ಯಾಸ ಮಾಡಿ ಶಾನೆ ಆಗಿರತ್ತಲ್ಲ ಅವರಷ್ಟು ದಡ್ರೆ ಆಗಿಲ್ಲ ಸದ್ಯದ ಸಮಾಜ. ಬಹಳ ಸಮಾಜ ಕೆಟ್ಟಿರುವಂತ ಕಾರಣನೇ ಇದೆ. ಅತಿ ವಿನಯಂ ಧೂರ್ತ ಲಕ್ಷಣ ಅನ್ನುವಂಗಿರ್ತಾರ ಬಹಳ ಕಲಿತು. ಉದಾಹರಣೆ ನೋಡ್ರಿ, ನಿಮ್ಗೆ ಕಾಣಿಸ್ತದೆ, ಇಲ್ಲಿ ಕಾಣ್ಬೋದು, ಇಲ್ಲಿ ಕಾಣಂಗಿಲ್ಲ. ಇಲ್ಲಿ ನಾವು ಹಿಂಗ್ ತೋರಿಸ್ತೀವಿ. ಇಲ್ಲಿ ಹಿಂದೆ ಏನ್ ನ್ಯಾಳ ಏನ್ ಕಾಣಿದ್ರಿ, ಗಿಳಿ ಕಾಣ್ತೈತಿ ನೋಡ್ರಿ, ಕಾಣಿಸಲ್ಲ. ಇಲ್ಲಿ ಹಿಂದೆ ನ್ಯಾಳ ಏನ್ ಕಾಣತೈತಿ, ಗಿಳಿ ಕಾಣತೈತಿ. ಅಲ್ಲಿ ಗಿಳಿ ಐತ್ರ, ಗಿಳಿ ಐತಿ. ನಮ್ಗೆ ಸಮಾಜ ಹಿಂಗೈತಲ್ಲ, ಎಲ್ಲಾರು ಇದನ್ನ ನೋಡೇ ಮಾತಾಡ್ತೈತಿ, ಇದನ್ನ ನೋಡೇ ಮಾತಾಡ್ತೈತಿ. ಸತ್ಯ ಏನೈತಿ, ಕೈ ಐತಿ. ಇದನ್ನ ಯಾರು ನೋಡಂಗಿಲ್ಲ. ಸಮಾಜ ಯಾಕೆ ಹಾಳಾಗತ್ತಂದ್ರೆ ಸತ್ಯ ಅಸತ್ಯವನ್ನ ಡಿಸೈಡ್ ಮಾಡುವಂತ ಕೆಪಾಸಿಟಿನೇ ನಮ್ಮಲ್ಲಿ ಇಲ್ಲ ಆಗ್ಬಿಟ್ಟಿದೆ. ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತಾಗಬಹುದು. ಯಾಕಂದ್ರೆ ಬುದ್ಧಿ ಭ್ರಷ್ಟ ಆಗ್ಯಾವ. ಮೊಬೈಲ್ ನೋಡುವುದಾಗಿರ್ಬೋದು, ಬರೀ ಚಾಡಿ ಮಾತುಗಳನ್ನ ಕೇಳುವುದಾಗಿರ್ಬೋದು, ನಿಂದಿಸಿ ನುಡಿಯುವುದಾಗಿರ್ಬೋದು. ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿ ಅಂತ ಹೇಳುವಂತ ಮಹಾತ್ಮರ ವಚನಗಳನ್ನ ನಾವು. ಅದಕ್ಕೆ ಪುಣ್ಯ ಹೆಚ್ಚು ಮಾಡ್ಕೊಳ್ಬೇಕು ಅಂದ್ರೆ ಇಂತಹ ಪುಣ್ಯ ಕಥೆಗಳನ್ನ ನಾವು ಕೇಳಬೇಕು. ದೇವರ ನಾಮಸ್ಮರಣೆಯನ್ನು ನಾವು ಮಾಡ್ತಿರ್ಬೇಕು. ದೇವರ ಪೂಜೆ ಪುನಸ್ಕಾರದಲ್ಲಿ ನಮ್ಮ ಒಂದಿಷ್ಟು ಸಮಯವನ್ನು ಕೊಡ್ತಾ ಇರಬೇಕು. ಇವತ್ತೆಲ್ಲ ಹೆಣ್ಮಕ್ಳೆಲ್ಲ ಬಂದು ಕೂತ್ರು, ಗಂಡ್ಮಕ್ಳು ಬಂದು ಕೂತ್ರು, ಮನುಷ್ಯ ಶಾಂತ ಅನಿಸ್ತೇನೆ ಪೂಜೆ ಕುಂತಾಗ. ನಾವು ಅನೇಕ 108 ವನಸ್ಪತಿಗಳನ್ನ ಅದರೊಳಗೆ ಹಾಕಿ
ಆ ವನಸ್ಪತಿಯಿಂದ ಹೊಗೆ ಇರ್ತದಲ್ಲ, ಆ ಹೊಗೆನೇ ಸಮಾಜವನ್ನು ಶುದ್ಧ ಮಾಡೋದು, ಈ ವಾಯುವನ್ನು ಶುದ್ಧ ಮಾಡೋದು. ಈ ಸೈಂಟಿಫಿಕ್ ರೀಸನ್ ಐತದ. ಯಾಕಂದ್ರೆ ಬಹಳ ಜನ ಒಂದಿಷ್ಟು ಹುಷಾರತಿ ಅಂತ ಹೇಳಿ ಬುದ್ಧಿವಂತರು ಒಂದು ಟೀಕೆ ಮಾಡ್ತಿರ್ತಾರೆ. ಸಮಾಜದಲ್ಲಿ ಹಿಂಗೇನೈತೆ ಜನರೇಷನ್, ವರ್ತಮಾನ ಜನರೇಷನ್ ನಾವ್ ಏನ ಮಾಡಿ ಇಟ್ಕೊಂಡು ಟಿಂಗಲ್ ತೆಗಿ ಮಂದಿ ಐತಿ, ನಾವ್ ಏನ ಮಾಡಿ ಟಿಂಗಲ್ ತೆಗಿ. ಅಲ್ಲ ಸ್ವಾಮಿಗಳ ಶಾಸ್ತ್ರಗಳ ನೀವು ಇಷ್ಟೆಲ್ಲ ಕಂಡ ನಾವು ಒಂದ್ ಕಡೆ ಹೋಮಕ್ಕೆ ಹೋಗಿದ್ವಿ. ಹೋಮ ಮಾಡ್ಬೇಕಂತೇಳಿ ಅಲ್ಲಿ ಚಂಡಿ ಹೋಮ ಇತ್ತು. ಅಲ್ಲಿ ಒಂದು 25 ಕಿಲೋ ತುಪ್ಪ ತರಿಸಿದ್ವಿ. ಆಮೇಲೆ ದೊಡ್ಡ ಹೋಮ ಕುಂಡ, ಅನೇಕ ಕಟ್ಟಿಗಳಾಗಿರ್ಬೋದು, ವನಸ್ಪತಿ ಸಾಮಾನುಗಳಾಗಿರ್ಬೋದು, ಅಲ್ಲಿ ಹಾಕ್ಬೇಕಾದ್ರೆ ಅವಾಗ ಒಂದಿಷ್ಟು ಮಂದಿ ಟಿಂಗಲ್ ಮಾಡಕ್ ಒಂದಿಷ್ಟು ಮಂದಿ ಇರ್ತೈತ್ರಿ. ಸಮಾಜದಾಗ ನಮ್ ಜೊತೆಗೆ ಇರ್ತಾರ, ಬಹಳ ದೂರ ನಮ್ಮ ಮನೆಗೆ ಇರ್ತಾರ, ಸಮೀಪದಾಗ ಇರ್ತಾರ. ಅವ್ರು ನಾವ್ ಏನ್ರ ಮಾಡಕತ್ತೀವಿ ಅಂದ್ರ ಹಿಂದೆ ಏನ್ರ ಮಾತಾಡೋದು, ನಾವೇನ್ರ ಮಾಡಕತ್ತೀವಿ ಅಂದ್ರೆ ನೋಡ ಹೆಂಗ್ ಮಾಡಕಂತ ಹೇಳಿ ಅದನ್ನ ಉಲ್ಟಾ ತಿರುಗಿ ಮಾತಾಡೋದು ಸಮಾಜದಾಗ ಇದ್ದೇ ಇರ್ತೈತಿ. ಹಿಂಗ ಪೂಜೆ ಪಾದಾಗ ಹೇಳ್ತಿದ್ರು, ಅವ್ರಿಗೆ ಸ್ವಾಮಿಗಳ ನೀವು ಇಷ್ಟೆಲ್ಲ ತುಪ್ಪ ಹಾಕಿರಿ, ಇದನ್ನ ಯಾರಿಗಾರ ಬಡವ್ರು ಕೊಟ್ಟ 8 ದಿನ ತುಪ್ಪ ತಿಂತಿದ್ರು ಅಂದ್ರೆ ಅವ್ರು ನಮ್ಮ ಬುದ್ಧಿ ಇಷ್ಟೇ ಐತಿ, ಈಗ ಸರಿ ಐತಿ. ಆದ್ರ ಅದನ್ನ ಅಂತರಾರ್ಥವನ್ನು ನಾವು ತಿಳ್ಕೋవాలి. ಯಾಕಂದ್ರ ನಾವು ಅಷ್ಟು ತುಪ್ಪ ಒಬ್ಬರಿಗೆ ಕೊಟ್ಟು ಅವ್ರು 8 ದಿನ 1 ವಾರ ತಿಂತಾರ, ಓಕೆ ಸಂತೋಷ ಪಡ್ತಾರ. ಆದ್ರ ನಾವು ಅದ ತುಪ್ಪ ಈ ಹೋಮದೊಳಗೆ ಹಾಕ್ತಿದ್ರ, ಹೋಮದೊಳಗೆ ಒಂದೇನಿರ್ತದಂದ್ರ ಒಂದ್ರೊಳಗೆ 8 ತರ ವನಸ್ಪತಿಗಳು ಇರ್ತಾವ. ಆ ವನಸ್ಪತಿಗಳೆಲ್ಲ ಬೆಂಕಿ ಒಳಗೆ ಬಿದ್ದು ಸುಟ್ಟಾಗ ಅದ್ರ ಜೊತೆಗೆ ಒಂದಿಷ್ಟು ಶುದ್ಧವಾಗಿರುವಂತ ಆಕಳ ತುಪ್ಪ ಸೇರಿದಾಗ ಅಲ್ಲಿ ಏನು ಒಂದು ಕ್ರಿಯೇಟ್ ಆಗೈತಲ್ಲ ಒಂದು ಹೊಗಿ, ಆ ಹೊಗಿ ಸಮಾಜದಲ್ಲಿರುವಂತಹ ಈ ಏನ್ ಗಾಳಿ ಹರಡ್ಕೊಂಡೈತಲ್ಲ, ಆ ಗಾಳಿ ಒಳಗೆ ಆ ಹೊಗೆ ಸೇರ್ತು ಅಂದ್ರ ಎಷ್ಟೋ ನೂರಾರು ಕ್ರಿಮಿ ಕೀಟಗಳು ಸಾಯ್ತಾವ ಅದರಿಂದ. ಉದಾಹರಣೆ ಎಷ್ಟೊಂದು ಕೇಳಿರ್ಬೋದು, ಸೊಳ್ಳೆ ಆಗತ್ತ ಹೇಳಿ ಹೊಡ್ಕೊತ್ ಬರ್ತಾರ, ಹೊಗೆ ಹೊಡ್ಕೊತ್ ಬರ್ತಾರ, ಪಂಚಾಯತ್ ಹೊಡ್ಸಿರ್ತಾರ ನಾವು ಸೊಳ್ಳೆ ಅಲ್ಲೆಲ್ಲಿ ಪೌಡರ್ ಹೋಗಿತಾರ. ಇದೆಲ್ಲ ನಾವು ಕೃತಕವಾಗಿ ಮಾಡುದು. ಇದನ್ನೆಲ್ಲ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಿಳ್ಕೊಂಡಿದ್ರು. ಸಮಾಜದಲ್ಲಿ ಇರುವಂತಹ ವಾತಾವರಣ ಶುದ್ಧಿ ಮಾಡಬೇಕಾಗಿತ್ತು ಅಂದ್ರೆ ನಾವು ಯಜ್ಞ ಆಗಾದಿಗಳನ್ನ ಮಾಡಬೇಕು. ಈ ಯಜ್ಞ ಆಗಾದಿಗಳಿಂದ ಮಾಡುವಂತ ಏನು ಹೊಗೆ ಹುಟ್ಕೊತೈತಲ್ಲ, ಆ ಹೊಗೆಯಿಂದ ಪರಿಸರ ಶುದ್ಧ ಆಗ್ತೈತಿ. ಇಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವಿಟಿ ಕ್ರಿಯೇಟ್ ಆಗ್ತೈತಿ ಅನ್ನುವಂತಹ ಸತ್ಯವನ್ನ ನಮ್ಮ ಋಷಿಮುನಿಗಳು ತಿಳ್ಕೊಂಡಿದ್ರು. ಅದಕ್ಕೆ ತಮ್ಮ ಇದೇನ್ ತಪ್ಪಲ್ಲ, ನೀ ಹೇಳುದು ತಪ್ಪಲ್ಲ, ಬಟ್ ಇದ್ರೊಳಗೆ ಇಂತ ಅಂತರಾರ್ಥ ಐತಿ ನೋಡು. ಈಗ 1 ವಾರ ನೀವು 4 ಮಂದಿಗೆ ತುಪ್ಪ ತುಂಬಿಸುದು ಚಲೋನು, ಏನ್ ಊರೊಳಗೆಲ್ಲ ವಾತಾವರಣ ಶುದ್ಧ ಮಾಡಿ ಎಲ್ಲರ ಆರೋಗ್ಯ ಚಲೋ ಆಗತ್ತೆ ಬೆಳ್ಕೊಳ್ಳೋ ತಪ್ಪು ಅಂದಾಗ 4-5 ಮಂದಿ ಕೂಡ ಬಂದು ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾತ್ರಿ ಗುರುಗಳು ಅಂತ ಕೇಳೋದ್ರು. ಯಾಕಂದ್ರ ವರ್ತಮಾನದೊಳಗೆ ಹಿಂಗೈತಲ್ಲ, ತಿಳಿಸುವಂತ ಮಾರ್ಗ ನಮ್ಗೆ ಗೊತ್ತಿಲ್ಲ. ಟಿಂಗಲ್ ಮಾಡ್ತಾರಂದ್ರೆ ಸುಮ್ಮನೆ ಬಿಟ್ಟುಕೊಂಡುದಲ್ಲ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈಗ ಯಾರು ತಪ್ಪು ಮಾಡಕತ್ರ ಅವ್ರು ಹೊಡೆದು ಹೇಳ್ಬೇಕು, ತಿಳಿಸಿ ಹೇಳ್ಬೇಕು, ಕಲಿಸ್ಬೇಕು. ಯಾಕಂದ್ರೆ ಹಿರಿಯರದೇನೋ ದೊಡ್ಡವರು ಇದೀವಲ್ಲ, ನಮ್ಮೆಲ್ಲರಿಗೂ ಆ ಹಕ್ಕು ಐತಿ. ಒಂದ್ ಕಡೆ ಪ್ರವಚನಕ್ಕೆ ಹೋಗಿದ್ವಿ ನಾವು, ಒಂದ್ ಕಡೆ ಪ್ರವಚನ ಇತ್ತು ಮಹಾರಾಷ್ಟ್ರದೊಳಗ. ಆ ಮಹಾರಾಷ್ಟ್ರದೊಳಗ ಸಭೆ ಇತ್ತು, ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ರು ಗುರುಗಳಿದ್ರು, ಪ್ರವಚನ ನಡೆದಿರುವಂತ ಸಂದರ್ಭದೊಳಗ ಒಂದ್ 4-5 ಜನ ಹುಡುಗರು ಆ ಸಭೆಯ ಹೊರಗಡೆ ಬಹಳ ಗದ್ದ ಹಾಕೋತ ಚೀರಾಡ್ಕೋತ ನೀವು ಕುಂದಾಡಕತ್ತಿದ್ರು. ಅವಾಗ ಆ ಗುರುಗಳು ಮಾತಾಡಿ ಅದಾದ ನಂತರ ಪ್ರವಚನಕ್ಕೆ ಸಮಯ ಸಿಕ್ಕಾಗ ಅಲ್ಲಿ ಪ್ರವಚನ ಮಾಡುವಂತ ಸಂದರ್ಭದೊಳಗ ಒಂದು ಸೂಚನೆ ಕೊಟ್ಟಿ ನಾವು ಹಿರಿಯರ ಕೆಲಸ ಏನು ಅಂದ್ರ, ನಾವು ತಿಳ್ಕೊಂಡಿರುವಂತವ್ರ ಕೆಲಸ ಏನು ಅಂದ್ರ, ತಿಂಗಳಿಗೊಮ್ಮೆ ತನ್ನ ಪ್ರವಚನ ಮಾಡಿಸ್ತೀರಿ, ಹೊರಗೆ ಅದ ಗದ್ದ ಇಟ್ಕೊಂಡ್ ಕೂತ್ರೆ ನಾವ್ ಏನ್ ಬದಲಾಗಿವಿ, ಒಂದಿಷ್ಟು ವಿಚಾರ ಮಾಡ್ರಿ ಅಂತ ಹೇಳಿ 4 ಮಂದಿ ಹಿರಿಯರನ್ನ ಕರೆದು ಅವ್ರಿಗೆ ಹೇಳಿದಾಗ, ನೋಡಿ ಇಲ್ಲಿ ಪ್ರವಚನ ನಡೆದೈತಿ, ಒಂದು ಸಭಾ ಮರ್ಯಾದೆ ಅಂತ ಇರ್ತೈತಿ. ಸಭಾ ಮರ್ಯಾದೆ ರುದ್ರದೊಳಗೆ ನಮ ಸಭಾ ಪ್ಲಸ್ ಸಭಾಪತಿ ಬೆಸ್ಟ್ ನಮಃ ಅಂತೇಳಿ ಸಭೆಗೆ ನಮಸ್ಕಾರ ಮಾಡ್ಬೇಕಂತ ಹೇಳ್ತಾರಲ್ಲ, ಹಂಗ ಒಂದ್ ಸಭೆ ನಡೆದಿತ್ತು ಅಂದ್ರೆ ಆ ಸಭೆಗೆ ಒಂದು ಮರ್ಯಾದೆ ಇರ್ತೈತಿ. ಆ ಮರ್ಯಾದೆಯನ್ನು ಕಾಪಾಡುವುದು ಕೂಡ ಒಂದು ಸಭೆಗೆ ಕೊಡುವಂತ ಗೌರವ. ಒಬ್ಬ ಗುರುಗಳು ಇಲ್ಲಿ ಪ್ರವಚನ ಮಾಡಕಂತಾರಂದ್ರೆ ಹೊರಗೆ ಗದ್ದ ಹಿಡಿಸ್ಯಾರಂದ್ರೆ ಅದನ್ನ ನಾವು ತಡೆಯುವಂತಹ ಬುದ್ಧಿ ನಿಮಗೆ ಯಾರು ಬಂದಿಲ್ಲ ಅಂದ್ರೆ ನೀವು ಇಷ್ಟು ದಿವಸ ಪ್ರವಚನ ಮಾಡೇರಿ ಏನು ಅಂತ ನಾವು ಕೇಳಿದಾಗ 4 ಮಂದಿ ಬಡ ಹಿರಿಯರು ಹೋಗಿ ಆ ಹುಡುಗರು ಕರ್ಕೊಂಡ್ ಬಂದ್ರು. ಆ ಹುಡುಗರನ್ನ ಬಿಡಿದು ಮನಿಗೆ ಓಡಿಸಿದ್ರು. ಅವಾಗ ನೋಡಿ ಗುರುಗಳು ನಾವು ಓಡಿಸಿ ಬಂದು ನೋಡ್ರಿ ಅಂದ್ರೆ ತಪ್ಪು ಮಾಡ್ರಿ ಅಂದ್ರೆ ನಾವು ಅವ್ರನ್ನ ಮನಿಗೆ ಓಡಿಸಂತ ಹೇಳಿ ನಾವು ಓಡಿಸಿ ಅಂದ್ರೆ ಅವ್ರಿಗೆ ಅದನ್ನ ಮಾಡೋದ್ ತಪ್ಪ ಅಂತ ಹೇಳ್ಬಾರ್ದು. ನೀವು ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಏತಮ್ಮ ಇದೊಂದು ಸಭಾ, ಈ ಸಭೆಯೊಳಗೆ ನಡೆದಿರುವಂತಹ ಮರ್ಯಾದೆಯನ್ನ ನೀವು ಕೆಡಿಸಬಾರ್ದು. ಸಭೆಗೆ ಒಂದು ಹಿಂಗ್ ಮಾಡಿದ್ರೆ ಅಮರ್ಯಾದೆ ಆಗ್ತೈತಿ, ಅದಕ್ಕೆ ನೀವೆಲ್ಲ ಇಂಥದ್ದು ಮಾಡಬಾರ್ದು. ಈ ಬಂದ್ ಕೂತ್ ಪ್ರವಚನ ಕೇಳಬೇಕು, ಪ್ರವಚನ ಮುಗಿದ್ಮೇಲೆ ನೀವು ಆಟ ಆಡ್ರಿ ಅಂತೇಳಿ ಹೇಳಿದ್ರಿ ಅಂದ್ರೆ ಇದು ನಮ್ಮ ಹಿರಿಯರು ಕೊಡುವಂತ ಸಂಸ್ಕಾರ. ಮಕ್ಕಳಿಗೆ ಪ್ರವಚನ ಕೇಳುದು ನಾವು ಮತ್ತೆ ಅದನ್ನ ಮಾಡುದು ಅಂದ್ರೆ ಉಪಯೋಗ ಇಲ್ಲ. ಪಾಪ ಒಂದು ವಾರ ಅವ್ರ ಚಲೋ ಪ್ರವಚನದೊಳಗ ಕೀರ್ತನದೊಳಗ ಹೇಳ್ತಾ ಒಂದೊಂದ್ ದಿವಸಕ್ಕೆ ಒಂದೊಂದು ಕಥೆಗಳನ್ನ ಹೇಳಿದ್ರು.
ಮಾನ್ಯ ವೀರಚಂದ್ರಹಾಸನ್ ಕತೆ ಬಹಳ ಚಂದ ಹೇಳೋದು. ಅದು ಮೊನ್ನೆ ಯಕ್ಷಗಾನದ ರೂಪದಲ್ಲಿ ಪಿಕ್ಚರ್ ಬಿಡುಗಡೆ ಆಗಿದೆ. ವೀರಚಂದ್ರಹಾಸ ಅಂತ ಹೇಳಿ ಪಿಕ್ಚರ್ ಬಿಡುಗಡೆ ಆಗಿದೆ. ಬಹಳ ಚಂದ, ಇವ್ರೇನ್ ಹೇಳಿದ್ರಲ್ಲ ಅದ್ಭುತವಾಗಿರುವಂತ ಕತೆ ಸೇಮ್ ಹಂಗೈತೆ. ಅದು ಭಾರಿ ಮೊನ್ನೆ ಬಿಡುಗಡೆ ಆಗೈತೆ. ಅದು ಹೆಂಗೈತೆ ಅಂದ್ರೆ ನಾವು ಯಕ್ಷಗಾನ ರೂಪದಲ್ಲಿ ನಾಟಕಗಳು ಇರ್ತಾವಲ್ಲ ಅಂತ ಆ ಪಿಕ್ಚರ್ ಐತಿ. ಯಾಕಂದ್ರೆ ನಾವು ಸಮಾಜದೊಳಗೆ ಯಾಕ ಇಂಥವನ್ನ ನೋಡಬೇಕಂದ್ರೆ ಹಾಳಾಗುವಂತದ್ದನ್ನ ಬಿಟ್ಟು ಯಾವ್ದು ನಮ್ಮನ್ನು ಉದ್ಧಾರ ಮಾಡ್ತಿದ್ಯೋ, ಯಾವ್ದು ನಮ್ಮನ್ನ ದೇವರ ಕಡೆ ಕರ್ಕೊಂಡು ಹೋಗ್ತಿದ್ಯೋ, ಯಾವ್ದು ನಮ್ಮನ್ನ ಗುರುಗಳ ಸೇವೆ ಇರೋ ತಲ್ಲೀನ ಮಾಡ್ತಿದ್ಯೋ ಅಂತದ್ದನ್ನ ನಾವು ಮಾಡಬೇಕು. ಒಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು. ನೋಡಿ ಎಷ್ಟು ಚಂದ ಬರೀತಾರೆ. ಒಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು, ತಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯಿಲ್ಲ ಹಗೆಯಿಲ್ಲ ಧಗೆಯಿಲ್ಲ. ಎಷ್ಟು ಚಂದ ಬರೀತಾರೆ ನೋಡಿ. ನಾವು ಒಲ್ಯಾಗ ಅಡಿಗೆ ಮಾಡಕತ್ತೀವಿ ಅಲ್ಲಿ ಹೊಗೆ ಬರ್ತೈತಿ, ಕಾವ್ ಆಕೈತಿ, ತಾಪ್ ಆಕೈತಿ, ಒಲಿ ಮುಂದೆ ಕುತ್ಕೊಂಡ್ ತ್ರಾಸ ಆಕೈತಿ. ಆದ್ರ ಹಿಂಗ ಹೇಳ್ತಾರಲ್ಲ, ಲೋಕದ ಜನರು ಒಲೆಯಲ್ಲಿ ಅಟ್ಟುಂಬುವರಲ್ಲದೆ ತಲೆಯಲ್ಲಿ ಅಟ್ಟುಂಬುವರಿಲ್ಲ ಅಂತ ಹೇಳಿ ಕಳವಳ ಮಾಡ್ಕೋತಾರ ವಚನಕಾರ. ನಮ್ ಜಗತ್ತಿನೊಳಗೆ ಜನ ಹಿಂಗೈತಲ್ಪ, ತಲೆಯಾಗ ಅಡಿಗೆ ಮಾಡಿದ್ರ ಅದಕ್ಕೆ ಹೊಗೆ ಬರಂಗಿಲ್ಲ, ಕಾವ್ ಆಗಂಗಿಲ್ಲ, ತ್ರಾಸ ಆಗಂಗಿಲ್ಲ. ಆದ್ರೂ ನಮ್ಮ ಮಂದಿ ಏನ್ ಮಾಡತ್ತಿದ್ದಾರೆ, ತಲೆಯಾಗ ಅಡಿಗೆ ಮಾಡೋದು ಒಳ್ಯಾಗ ಅಡಿಗೆ ಮಾಡತೈತಿ ಅಂತ ಹೇಳಿ ಉದಾಹರಣೆ ಕೊಡ್ತಾರೆ. ತಲೆಯಾಗ ಅಡಿಗೆ ಮಾಡೋದು ಇದ್ರ ಅರ್ಥ ಏನು ಅಂದ್ರೆ, ಈ ಗಣಪತಿ ಅವ್ರು ನಮ್ಗೆ ಇಂಥ ಅವಕಾಶ ಕೊಟ್ಟಲ್ಲ, ಒಂದು ವಾರ ನಮಗೆ ಮನ್ಯಾಗ ಅಡಿಗೆ ಮಾಡಕ್ ಹಚ್ಚಿಲ್ಲ, ದಿನ ಒಂದ್ ವಾರ ತಲೆಯಾಗ ಅಡಿಗೆ ಮಾಡಕ್ ಹಚ್ಚಾರ. ಅದಕ್ಕೆ ನಾವೆಲ್ಲರೂ ಈ ಗಣಪತಿ ಕಮಿಟಿ ಚಪ್ಪಾಳೆ ಹೊಡಿತೀವಿ. ಅದ್ಭುತವಾಗಿರುವಂತ ಕೆಲಸ ನಮ್ಗೆಲ್ಲರಿಗೂ ಏನ್ ತಲೆಯಾಗ ಅಡಿಗೆ ಮಾಡಕ್ ಹಚ್ಚರಿ. ಒಂದ್ ತಾಸು ನಾವು ತಲೆಯಾಗ ಅಡಿಗೆ ಮಾಡಿದಂಗೆ. ಸಪ್ತಾಹ ಅಂದ್ರೆ 7 ದಿನ ಮಾಡ್ತಾರ. ಎಲ್ಲಾ ಕಡೆ 8 ದಿನ ಯಾರು ಸಪ್ತಾಹ ಮಾಡ್ಯಾರ, ಅಷ್ಟಾಹ ಮಾಡ್ಯಾರ, 9 ದಿನ ಸಪ್ತಾಹ ಮಾಡ್ಯಾರ. ಇಲ್ಲ, ಸಪ್ತಾಹ ಅಂದ್ರೆ ಶಿವ ಅದು 7 ದಿನನೇ ಇರ್ತದೆ. ಅದಕ್ಕೆ ನಮ್ಮ ಗಣಪತಿ ಅವರು ಯಾವಾಗ ವಿಚಾರ ಮಾಡ್ಯಾರ, ಎಷ್ಟು ದಿವಸದಿಂದ ವಿಚಾರ ಮಾಡ್ಯಾರ ಗೊತ್ತಿಲ್ಲ. ಅದನ್ನ 7 ದಿನ ಇಟ್ಟಾರ. ಒಂದಿಷ್ಟು ಮಂದಿ 9 ದಿನ ಮಾಡ್ತಾರ, ಒಂದಿಷ್ಟು ಮಂದಿ 11 ದಿನ ಮಾಡ್ತಾರ. ಆದ್ರೆ ಸಪ್ತಾಹ ಯಾಕಂದ್ರ 7 ದಿವಸಕ್ಕೆ ಯಾಕೆ ಅಷ್ಟು ಮಹತ್ವ ಐತಿ ಅಂದ್ರೆ, ಅನೇಕ ಜನಕ್ಕೆ ಆ ಕಡೆ ಕೇಳಿರ್ತೀವಿ ನಾವು. ಶಿವ ಸಪ್ತಾಹ ನಡೆದೈತಿ, ಸಂತ ಸಪ್ತಾಹ ನಡೆದೈತಿ. ಈ ಸಪ್ತಾಹಗಳು 7 ದಿವಸಕ್ಕೆ ಯಾಕೆ ಫೈನಲ್ ಮಾಡಿದ್ರ, 7ರಂದು ವಿಶೇಷವಾಗಿರುವಂತ ಶಕ್ತಿ ಐತಿ. ಯಾರು 7 ದಿನಗಳ ಕಾಲ ತಪ್ಪಲಾರದೆ ಭಗವತ್ ಸಂಕೀರ್ತನೆಯನ್ನು ಮಾಡ್ತಾರೋ, 7 ದಿನಗಳ ಕಾಲ ವ್ರತ ಅಂತ ಹೇಳಿ ಪಾಲನೆ ಮಾಡಿ ತಪ್ಪಲಾರದೆ ಒಂದನ್ನ ಯಾರು ಪೂರ್ಣ ಮಾಡ್ತಾರೋ, ಅವರು ಮಾಡಿರುವಂತ 7 ದಿನಗಳ ಒಳಗೆ ಮಾಡಿರುವಂತ ಪುಣ್ಯ 7 ಜನ್ಮಕ್ಕೆ ಸಿಗ್ತೈತೆ. ಅದಕ್ಕೆ ಸಪ್ತಾಹ ಮಾಡ್ರಿ ಅಂತ ಹೇಳಿ ಸಪ್ತಾಹ ಅಂತ ಹೇಳೋದು ಕಾರಣ ಇದೆ. ಅದಕ್ಕೆ ನಾವು ಎಲ್ಲರೂ ಏನ್ ಮಾಡ್ಬೇಕಾಗಿತ್ತಂದ್ರ, ಚಲೋ ಮಾಡೋರಿಗೆ ಚಲೋ ಮಾಡಾತರತ್ತೆ ಪ್ರೋತ್ಸಾಹ ಮಾಡೋದು. ನೋಡ್ರಿ ಈಗಿನ ಹಿರಿಯರಲ್ಲ, ಇವ್ರು 2ನೇ ತಲೆ ಇದು ಗಣಪತಿ ನಡೆಸೋದು. 2ನೇ ತಲೆ ಇದು, 1ನೇ ತಲೆ ಅಲ್ಲ. 1ನೇ ತಲೆ ಎಲ್ಲ ಡೈರೆಕ್ಷನ್ ಕೊಡಕತ್ತಾರ ಕೂತವ್ರು. 2ನೇ ತಲೆ ಎಲ್ಲ ಒಳ್ಳೆ ಕೆಲಸ ಮಾಡಕತ್ತಾರ. ಸಮಾಜದೊಳಗೆ ಇದು ಬೇಕಾಗಿ ಒಬ್ರು ಇದಕ್ಕೆ ಹೋಗಿದ್ದೀವಿ, ಅಲ್ಲಿ ಹೇಳಿದ್ರು, ಮರ ನೀವೇ ಗಣಪತಿ ಮಾಡ್ತೀವಿ ನಡಿ, ನಾ ಮೂರಾಕ್ ತೋರಿಸ್ಬೇಕು, ನಾ ಹೆಮ್ಮೆಯಿಂದ ಹೇಳ್ಕೊಂಬಂದೇನೆ. ನೀವೇ ಗಣಪತಿ ಕುಣಿಸ್ತೀರ, ಸುಮ್ಮನೆ ಗಣಪತಿ ಕುಣಿಸ್ತೀರ, ಡಿಜೆ ಐತದ ಕುಣಿದು ಗಣಪತಿ ಓದ್ಬರ್ತಾರೆ. ನಮ್ಮಲ್ಲಿ ಬಡಿಗಾರ ಮನ್ಯಾಗ ಮಾಡ್ತಾರ, ನಮ್ಮ ಓನ್ಯಾಗ ನೋಡೋದ್ ನಡಿ ತೋರಿಸ್ತಂತೆ. ನಾ ಹೆಮ್ಮೆಯಿಂದ ಹೇಳ್ಕೊಂಬಂದೇನೆ. ಇಲ್ಲಿ ಊರಾಗ ಎಷ್ಟು ಜನ ಗಣಪತಿ ಕುಣಿಸಿದ್ರು, ಇಲ್ಲಿ ಹಂಗ ಯಾರು ಕುಣಿಸ್ತಾರಲ್ರಿ? 7 ದಿನ ಪ್ರವಚನ ಯಾರು ಹಚ್ಚಾರ? 20, 30, 40 ಸಾವಿರ ರೂಪಾಯಿ ಕೊಟ್ಟು ಡಿಜೆ ತರಿಸಿ ಅದಕ್ಕೆ ರೊಕ್ಕ ಹಾಳು ಮಾಡ್ತಾರ ಹೊರತು, ಇಂತಹ ಪುಣ್ಯ ಪುರಾಣ ಕೀರ್ತನೆಗಳ ರೊಕ್ಕ ಹಾಳು ಮಾಡಿದ್ದ ಯಾರ ಇಲ್ಲಿ ಈ ಗಣಪತಿ ಅವ್ರನ್ನ ಬಿಟ್ರ? ಇದ ನಮ್ ಗಣಪತಿ ಒಂದೇ ಇಂತ ಕಾರ್ಯ ಮಾಡಿ ಅದನ್ನ ಪ್ರೋತ್ಸಾಹ ಕೊಡುವಂಥದ್ದು. ಇಂಥದ್ದು ಈಗಿನ ಜನರೇಷನ್ ಹೆಂಗೈದ್ರಿ, ಯಾರು ಹಿರಿಯರು ಹೇಳಕಂದ್ರೆ ಕೇಳುವಂತ ಕೆಪಾಸಿಟಿ ಸಹಿತ ನಮ್ಗಿಲ್ಲ. ಅದು ಭ್ರಷ್ಟ ಆಗಿಬಿಡೈತಿ ಬುದ್ಧಿ. ಯಾರು ಒಂದು ಚಲೋ ಮಾತಾಡ ಬಲ ನೀನ್ ಹೇಳ್ತಿದ್ದಾರಿ, ಅದಕ್ಕೆ ಹೇಳೋರು ಸಹಿತ ತಪ್ಪುಕೊಳ್ಳುವಂತ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಬಹಳ ಶ್ರದ್ಧೆಯಿಂದ ಏನ್ ನಾವು ಈ ಗಣಪತಿ ಕಮಿಟಿ ಅವ್ರು ಮಾಡಕತ್ತಾರ. ಅದಕ್ಕೆ ತಕ್ಕಂಗ ಈ ಹುಡುಗರ ಟೀಮ್ ಬಹಳ ಓಡಾಡಕತ್ತೈತಿ. ಅಂಗಿ ಕೊಟ್ರ ಅಂತ ಹೇಳಿದ ದಾನ ಕೊಡ್ಬೇಕು. ಚಲೋ ಹುಡುಗನ ಕೊಡ್ಬೇಕಂತ, ಚಲೋ ಕೆಲಸ ನಡೆದಾಗ ದಾನ ಕೊಡ್ಬೇಕು. ಯಾವ ದಾರ ಕುಡಿಯಕ್ 10 ರೂಪಾಯಿ ಕೊಡೋದ್ ಬಂದಿದ್ರೆ 10 ರೂಪಾಯಿ ಕೊಡೋದು ದಾನ ಆಗಂಗಿಲ್ಲ. ಅದಕ್ಕೆ ಪಾಪ ನಮ್ಗೆ ಹೆಚ್ಚಾಕೈತಿ, ಪುಣ್ಯ ಹೆಚ್ಚಾಗಂಗಿಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ಎಲ್ಲರೂ ಧರ್ಮ ಕಾರ್ಯಗಳನ್ನು ಮಾಡಕ್ ನಾವೆಲ್ಲ ಪ್ರಚೋದನೆ ಮಾಡೋದು. ಇಂತಹ ಧರ್ಮ ಕಾರ್ಯಗಳಿಗೆ ದಾನ ಕೊಡಕ್ ಪ್ರಯತ್ನ. ದಾನ ಅಂತಲೇ ಒಂದು ನೆನಪರ್ತೈತಿ. ಒಬ್ಬ ಬಾಳ ಜಿಪುನ್ ಇದ್ದತ್ತ. ಜಿಪುನ ಲಾಯರ್.
ಆಮೇಲೆ ಈ ಚಿಕ್ಕನ್ ಹೋಗಿ ಲಾಯರ್ ಕಡೆ ಕೇಳಿದ್ರು, ನಂದೊಂದು ಕೇಸ್ ಐತಿ, ಆ ಕೇಸ್ ಫುಲ್ಲ ಮಾಡಿದಾರೆ ನೋಡಪ್ಪ, ನೀವು ಏನ್ ಬೇಡಿದ್ದು ಕೊಡ್ತೀನಿ. ಆಯ್ತು, ಅವ್ನ ಮನಿಗೆ ಫಸ್ಟ್ ಆದ, ಬೇಡಿದ ಕೊಡ್ತಾನ ಅಂದ್ರೆ ಈಗ ಮತ್ತೆ ಏನಾರ ಸಾಲ ಕೊಡ್ಬೇಕಾಗಿತ್ತು, ಅದ್ರ ಸಾಲ ಇಸ್ಕೋಬೇಕಾಗಿದ್ದಾರೆ, ಅವ್ನ ಮನೆಗೆ ಹೋಗಿ ಅವ್ನ ಕಾಗದ ಪತ್ರ ನೋಡೋದಾಗಿದೆ, ಸೆಕ್ಯೂರಿಟಿ ಬೇಕಲ್ಲ ನಾವು. ಅದಕ್ಕೆ ನಾವು ಬರೀ ಹೇಳ್ತಾನಪ್ಪ ಗುಡಿಸ್ಲಿರ್ತಾರೆ, ಇವನ್ ಕಡೆ ಏನ್ ಬೇಡತ್ತೇಳಿ ಫಸ್ಟ್ ಅವ್ನ ಮನೆಗೆ ಹೋದ. ಅವ್ನ ಮನೆಗೆ ಹೋದ ಕರೆಕ್ಟ್ 1/2 ಕಿಲೋ ಬಂಗಾರದ ಒಂದು ಗಣಪತಿ ಮೂರ್ತಿ ಇತ್ತು, ಅವ್ರ ಮ್ಯಾಗ 1/2 ಕಿಲೋ ಬಂಗಾರ ಇತ್ತು. ಅವ ಏನ್ ಮಾಡಿದ ನೋಡ್ತಮ್ಮ, ನಾನ್ ಏನ್ ಕೇಸ್ ಗೆದ್ದಿನಿ ಅಂದ್ರ ಗೆದ್ದು ನಿಮ್ ಮನೆಗೆ ಬಂದು ನಾ ಏನ್ ಮುಟ್ಟತಲ್ಲ ಅದ್ ಕೊಡ್ಬೇಕಂದಿವ್. ನೀವು ಅದಕ್ಕಾಗಿತ್ತು, ಅಯ್ಯೋ ಮಾರಾಯ ನಮ್ ಕೇಸ್ ಗೆದ್ರ ಸಾಕಾಗಿತ್ತು, ನೀವು ತಾಪ ಹೋಗಿತ್ತು ಹೂ ಅಂದ. ಆಯ್ತು ಹಂಗಟ್ ಟಿಕೆಟ್ ಮಾಡ ಕೇಸ್ ಗೆದ್ದ ಇಂತ ಮನೆಗೆ ಬರ್ರಿ ಮತ್ತ ವಕೀಲ, ನೀವು ಮೊನ್ನೆ ಅಂದಾಗ ನಾವ್ ಮಾತು ತಪ್ಪಂಗಿಲ್ಲ, ಮತ್ತ ನೀವೇನ್ ಮುಟ್ತೀರ ಅದನ್ನ ಕೊಡ್ತೀವಿ ಅಂತಂದ. ಆಯ್ತ ಒಂದಿಟ್ಟೆ ಡಾಕ್ಟ್ರ ನೀವು ಹಿಂದಿನ ಕರ್ಕೊಂಡ್ ಬರ್ಕೊಂಡಿವ್ ವಕೀಲ, ಯಾಕಂದ್ರ ಮನ್ಯಾಗ ಕೀಲ್ ಐತಿ, ಮನ್ಯಾಗ ಅವ್ರ ಕಡೆ ಪರ್ಮಿಷನ್ ತಗೊಂಡ್ಬರ್ಬೇಕಲ್ಲ, ಅವ್ನ್ ಕೇಳ್ಬೇಕು ಏನ್ ತರ್ಲಿ ಏನ್ ಬೇಡ್ಲಿ ಅಂತ. ಮನೆಗೆ ಹೋದ, ಮತ್ ಹಿಂಗ ಒಂದ್ ಕೇಸ್ ಗೆಲ್ಲೋದಿತ್ತು, ಗೆದ್ರ ನಾ ಏನ್ ಬೇಕಾದ್ ಕೇಳಿದ್ ಕೊಟ್ಕೊಂಡ್ರ ಅವ್ರು. ಅದಕ್ಕೆ ನಾ ಏನ್ ಅವ್ರ ಮನ್ಯಾಗ ಹೋಗಿ ಬರೀ ಕೈ ಹೆಚ್ಚಿದ್ ಕೊಡಂದ್ರ ಸಾಕು ಅದನ್ನ ಕೊಟ್ಬಿಡ್ತೀನಿ ಅಂತ ಅಂದಾರ. ಏನ್ ಬೇಡ್ಲಿ ಅಂತ ಅವಾಗ ಕೆಂದು ಮಾನ್ಯ ಅವ್ರ ಮನೆಗೆ ಮುತ್ತೇನ್ ಹೋಗಿ ನಾನು ಕರೆಕ್ಟ್ ಬಾಳ ಕೂಡ ಇದರಿಗೆ ಗಣಪತಿ ಮಾಡಿ ಒಂದು ಬೆಳ್ಳಿ ಬಂಗಾರ ಗಣಪತಿ 1/2 ಕಿಲೋ ಇದೆ, ಬೇರೆ ಏನೋ ಮುಟ್ಟಬೇಡಿ ಕರೆಕ್ಟ್ ಅದನ್ನ ಮುಟ್ಟಂದಿ. ಹೂ ಅಂದ, ಗಣಪತಿ ಬಂದ, ವಕೀಲ ಮತ್ತ ಬರ್ರಿ ಅಂದಾಗ ಕರೆದು ಮನೆಗೆ ಹೋದ. ಈಕಿ ವಕೀಲಿ ಇವನು ಹೆಂಗ ಅವನ್ಕಿ ಜಾಬಾದಿದ್ದಕಿ ಆಯ್ತಿಕಿ ಆ ಕಡೆ ನೋಡ್ಲು, ಈ ವಕೀಲ್ ಬಂದ ಅಂದ್ರೆ ಏನ್ ಮುಟ್ತಾನ ಮಟ್ಟಿ ವಿಚಾರ ಮಾಡ್ಲು. ಈ ಸದ್ಯದಾಗ ಬೆಲೆ ಬಾಳೋದಂದ್ರೆ ಕಿಮ್ಮತ್ ಅಂದ್ರೆ ಈ ಬಂಗಾರ ಗಣಪತಿ ಒಂದೈತಿ, ಅದನ್ನ ತೆಗೆದು ಎತ್ತರ ಕಿಡು ನೋಡ್ತೀನಿ, ತೆಗೆದು ಮ್ಯಾಲ ಎತ್ತರಕ್ಕೆ ಅಟ್ಟದ ಮ್ಯಾಲ ಇಟ್ಟು ಆಯ್ತು ನಮ್ಮ ಊಟ ಮೆಲ್ಗಂಗಿಲ್ಲ ಅದ. ಆಯ್ತು ತಿಂಗ್ ಬಂದ, ಆ ಕಡೆ ಅವ್ನು ಏನ್ ತಿಳಿದ್ದು ಗಣಪತಿ ಮಾಡಿ ಅವ್ನು ಕೇಳ್ದ, ಇಲ್ಲಿ ಖಾಲಿ ಐತಿ. ಆ ಕಡೆ ನೋಡ್ದ ಈ ಕಡೆ ನೋಡ್ದ, ಹಂಗ ತಲೆ ಮ್ಯಾಲ ಇದ್ದ ಗಣಪತಿ ಕಾಣ್ ಇಲ್ಲ ಐತಿಲ್ಲ ಅಂದ. ಆದ್ರೆ ನಮ್ ಯಾರ ಐತಿ ಮುಟ್ಟದ ಹೆಂಗದನ ಅಲ್ರಿ, ನೀವ್ ಏನ್ ಮಾಡ್ತೀರಿ ಮಾಡ್ರಿ, ನೀವ್ ಏನ್ ಮುಟ್ತೀರ ಅದ್ ನಾವು ಕೊಡ್ತೀವಿ ಅಂದ್ರೆ ಅದ್ ನಮ್ ಕರ್ತವ್ಯ ಐತಿ, ಮುಟ್ಟಿದ್ ಕೊಡ್ತೀವಿ ಅಂದ್. ಹಂಗಾದ್ರೆ ನಾ ಗಣಪತಿನ ಮುಟ್ತನ್ರಿ ಅಂದ್. ಏನ್ ಮುಟ್ಟಲ್ಲ, ಅದಕ್ಕೆ ಅವಶ್ಯ ಮುಟ್ಟಲ್ಲ. ಹಿಂಗ್ ನೋಡಿದ ದೂರ ಐತಿ ನಂಗೆಲ್ಲ ಗೊತ್ತು. ಆಮೇಲೆ ಹೇಳ್ದ, ನೀವ್ ಏನ್ ಬಂದ ಫಸ್ಟ್ ಏನ್ ಮುಟ್ತಿರ್ಲ ಅದನ್ನ ಕೊಡ್ತಾನೆ ಅಂತ ಹೇಳಿದ್ರ ಅವ್ರು. ಮೊದಲು ಮ್ಯಾಲ ಐತಿ, ಆ ಕಡೆ ನೋಡ್ದ ಹತ್ತಕ್ಕೆ ಏನ್ ಸಿಗ್ಲಿಲ್ಲ, ಮ್ಯಾಲ ಹತ್ತಿ ಹೋಗ್ಬೇಕಂದ್ರೆ ನುಚ್ಚುಕ್ ಬೇಕು, ಹೋಗಿ ಪಟ್ಟ ನುಚ್ಚುಕಿ ಹಾ ನಿಂದ್ರ ಅಂದ. ಏನ್ ಹೇಳಿದ್ರಿ, ಫಸ್ಟ್ ಏನ್ ಮುಟ್ತಿ ಅದನ್ನ ಕೊಡ್ತಾನೆ, ನುಚ್ಚಿಗೆ ಹೋಗಿ ಜೈ ಅಂತ ನುಚ್ಚಿಗೆ ಹೋಗ. ಈಗ ದಾನ ಧರ್ಮ ಅಂದ್ರೆ ಬಹಳ ಮಂದಿ ಇದ್ರೆ ಅದನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಮಂದಿನ ಕೂಡ ಈಗ ಜಗತ್ತಿನೊಳಗೆ ಬಹಳ ಜನ ತುಂಬ. ಅದಕ್ಕೆ ನಾವೇನ್ ಮಾಡೋದು, ಸಾಧ್ಯವಿದ್ದಷ್ಟು ನಮ್ಮ ಕೈಯಿಂದ ಆದಷ್ಟು ಧರ್ಮ ಕಾರ್ಯಗಳಿಗೆ ಪುಣ್ಯ ಮಾಡೋಣ. ಅಲ್ಲಿ ನಮ್ ಕಡೆ ಕೊಡಾಕ್ ಸಾಧ್ಯ ಐತೆ ಕೊಡೋದು, ನಮ್ ಕಡೆ ಕೊಡಾಕ್ ಸಾಧ್ಯ ಇಲ್ಲಪ್ಪ. ಈ ಕೇಳಾಕ ಒಂದು ಅವಕಾಶ ಕೊಟ್ಟ ಕೇಳಾಕರೆ ಯಾಕೈತೆ ಬಂದು ಕೇಳುದಪ್ಪ. ನಮ್ಗೆ ಅದು ಆಗೋತು ಅಂದ್ರೆ ಸೇವೆ ಮಾಡಕ್ ಮೈಯೊಳಗೆ ಒಂದಿಷ್ಟು ಶಕ್ತಿ ಐತೆ, ಅಲ್ಲಿ ಬಂದ್ ಒಂದಿಷ್ಟು ಊಟ ಮಾಡಿರ್ತಾರ, ಪ್ಲೇಟ್ ತೆಗೆದಿರ್ತೀವಿ, ಕುರ್ಚಿ ತೆಗೆದು ಬಳೆ ಮಾಡಿರ್ತೀವಿ. ಯಾರು ಹೇಳುವಂತ ಅವಶ್ಯಕತೆ ಇಲ್ಲ, ಬಹಳ ಜನ ಇಲ್ಲಿ ಮಾಡ್ತಾರೆ. ನಮ್ಗೆ ಅದೊಂದು ಬಹಳ ಸಂತೋಷ ಏನಾಗತ್ತಂದ್ರ, ಈ ಹಿರಿಯರು ಹೆಂಗದಾರಲ್ಲ, ತಾವು ಏನ್ ಮಾಡ್ತಿದ್ರಲ್ಲ 2 ದಿವ್ಸ 36 ವರ್ಷದಿಂದ ಏನ್ ಮಾಡ್ಕೊಂಡ್ ಬಂದಾರಲ್ಲ, ಈ 4-5 ವರ್ಷದಾಗ ತಮ್ಮದನ್ನ ಈ ಸಣ್ಣ ಕಮಿಟಿಗೆ ಅಷ್ಟ ಚಂದ ಕಲಿಸ್ಕೊಟ್ರ. ಅದೊಂದು ಹೆಮ್ಮೆ ನಮಗೆ, ಅಷ್ಟ ಹೆಮ್ಮೆ ಅನಿಸ್ತದೆ. ಈಗ ಏನ್ ಮಾಡ್ತೀರಿ, ಪುರಾಣ ಪ್ರವಚನ ನಡೀರಿ, ಮತ್ತೆ ಡ್ಯಾನ್ಸ್ ಮಾಡೋ ಈ ಇದನ್ ತರ್ಸು, ಏನದು ಆರ್ಕೆಸ್ಟ್ರಾ ತರ್ಸು ನೋಡ, ಮಂದಿ ಇಲ್ಲಿ ಅಕ್ಷಿತ್ ತಗೊಂತೈತಿ ಅನ್ನುವಂತ ಮಂದಿನೂ ಈ ಜನರೇಷನ್ ಆಗೈತೆ. ಆದ್ರ ಈ ಸಣ್ಣ ಕಮಿಟಿ ಅವ್ರು ಹೆಂಗದಾರಲ್ಲ, ಅವ್ರು ದೊಡ್ಡವ್ರು ಹಾಕಿ ಕೊಟ್ಟಿರುವಂತ ಹಾದಿ ಒಳಗ ನಡೆಯಕತ್ತಾರ ಅನ್ನೋದು ಇದ ಒಂದು ದೊಡ್ಡದ. ಹಿರಿಯರು ಮಾಡ್ಕೊಂಡು ಬಂದಾರಪ್ಪ, ನಾವು ಅದನ್ನ ಮಾಡೋದು, ಅದನ್ನ ನಾವು ಮುಂದುವರ್ಸೋಕೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ಕೊತ ಬರಕತ್ತಾರ. ಈ ಕಾರ್ಯಕ್ರಮ ಮಾಡೋದ್ರ ಇಂದ ಇನ್ನೊಂದು 4 ಮಂದಿ ಕಲಿಯಾಕಂತಾರಂದ್ರ ಈ ಕಾರ್ಯಕ್ರಮ ಮಾಡಿದಕ್ಕೆ ಸಾರ್ಥಕ ಆತ ಅನ್ಸ್ಬಿಡ್ತಾನೆ, ಸಾರ್ಥಕ ಆಯ್ತು. ಹಾಗಾಗಿ ನಮಗ್ ಭಗವಂತ ಗಣಪತಿ ಎಲ್ಲರೂ ಏನ್ ಆಶೀರ್ವಾದ ಮಾಡ್ಬೇಕಂದ್ರ, ಈ ಗಣಪತಿ ಹಿಂಗ ಚಲೋತಂಗ್ ಬೆಳ್ಕೋತ ಹೋಗ್ಬೇಕು. ಆಮೇಲೆ ಈ ಒಂದ್ 2ನೇ ತೆಲಿ ಏನ್ ಮಾಡಕತ್ತಿಲ್ಲ, ಹಂಗ ಮುಂದ್ 3, 4, 5ನೇ ತೆಲಿಗಳು ಸಹಿತ ಇದನ್ನ ಕಂಟಿನ್ಯೂ ಮಾಡುವಂಗ ಆಶೀರ್ವಾದ ಮಾಡಪ್ಪ ಅಂತ ಗಣಪತಿ ಬೆಳ್ಕೊಳ್ಳೋ ಅಷ್ಟೇ. ದೇಣಿಗೆ ಬಾಳ ಏನು ಕಳ್ಕೊಳಂಗಿಲ್ಲ, ದೇಣಿಗೆ ಬಾಳ ಕೊಡಪ್ಪ ಗಣಪತಿ ಈ ಸರಿ ದೇಣಿಗೆ ಹೆಚ್ಚು ಬರಂಗ್ ಬೆಳೆದ ಅವ್ರು ಏನು ಕಳ್ಕೊಂಡಿಲ್ಲ. ಸಂಕಲ್ಪ ಹೋಮ ಕೂತಾಗ ಅವ್ರಿಗೆ ಏನಂದ್ರೆ ಯಾಕೆ ನಿನ್ನ ಕೇಳಿ ಹಿಂಗ್ ಮಾಡ್ಬೇಕು, ಯಾಕೆ ಸುಮ್ ಚಲೋ ಆಗ್ಲಿ ಎಲ್ಲರಿಗೂ ಅಂತ ಹೇಳಿ, ಚಲೋ ಆಗ್ಬೇಕಂತ ಹೇಳಿ ಸಂಕಲ್ಪ ಮಾಡ್ಯಾರ. ಲೋಕ ಕಲ್ಯಾಣದ ಸಂಕಲ್ಪ ಮಾಡ್ಯಾರ. ಆ ಲೋಕ ಕಲ್ಯಾಣದ ಸಂಕಲ್ಪ ಮಾಡಿ ಇವತ್ತೇನ್ ಹೋಮ ಮಾಡ್ಯಾರಲ್ಲ, ಅದು ಬಹಳ ವಿಶೇಷವಾಗಿರುವಂತ ಗಣ ಹೋಮ.
ಯಾರು ಗಣ ಹೋಮದೊಳಗೆ ಪಾಲ್ಗೊಳ್ತಾರೋ, ಯಾರು ಗಣಪತಿ ಹೋಮವನ್ನು ಮಾಡ್ತಾರೋ, ಅದನ್ನ ಮಾಡಕ್ ಅವಕಾಶ ಇರ್ಲಿಲ್ಲ ಅಂದ್ರ, ಅದ್ರೊಳಗೆ ನಮ್ಗೆ ಕುಂಡ್ರಾಕ್ ಸಾಧ್ಯ ಇರ್ಲಿಲ್ಲ ಅಂದ್ರ, ಕಡೆ ದೂರ ನಿಂತ ಅದನ್ನ ಯಾರು ನೋಡ್ತಾರೋ, ಆ ಹೋಮ ನಡೆಯುವಂತ ಸ್ಥಳದೊಳಗೆ ಯಾರು ಬಂದ ನಾವು ಕುಂಡಿರ್ತೀವೋ ಅದರಿಂದ ಎಷ್ಟು ಪುಣ್ಯ ಬರ್ತದೆ ಅಂದ್ರೆ ನಮ್ಮಲ್ಲಿ ಒಂದು ರೋಗಗಳು ನಿವಾರಣೆ ಆಗ್ತಾವಂತ, 3 ಜನ್ಮದಲ್ಲಿ ಮಾಡಿರುವಂತ ಪಾಪಗಳು ಸಹಿತ ನಿವಾರಣೆ ಆಗ್ತಾವಂತ. ಬಹಳ ಜನರಿಗೆ ನಾವು ಜ್ಯೋತಿಷ್ ಕೇಳ್ತಿರ್ತಾರ, ನಮ್ಗೆ ಹಿಂಗ್ ಬಾಳ ತ್ರಾಸ ನೋಡಿದ್ರಿ, ಮನ್ಯಾಗ ಯಾವ ಕೆಲಸ ಮಾಡ್ತೀವಿ ಕೆಲಸ ಆಗುವಲ್ರಿ, ಬರ್ತಾರ ಗುರುಜಿ ಹಿಂಗ್ರಿ ನಾನ್ ಡೇಟಾ ಬರ್ತ್ ಸ್ವಲ್ಪ ನೋಡ್ರಿ, ಕುಂಡ್ಲಿ ನೋಡ್ರಿ ಅಂತ ಹೇಳಿ ಬಂದಿರ್ತಾರ ನಮ್ಮ ಕಡೆಗೆ ಕೇಸ್ಗಳು ಬರ್ತಾವ. ಅವಾಗ ಅವರಲ್ಲಿ ನಾವು ಏನ್ರಿ ನಾವು ಒಂದು ಪ್ಲಾಟ್ ತಗೋಬೇಕಂದ್ರೆ ಆಗ ಜೀವನದಾಗ ಪ್ಲಾಟ್ ತಗೋ, ನಿಮ್ಗೆ ಮನೆ ಬಂದಿದ್ದು ಚಿಕ್ಕೋಡಿ ದೊಡ್ಡ ಮನೆ ತನ ದೊಡ್ಡ ಅಂಗಡಿ ಐತ ಒಂದು, ಜೀವನದಾಗ ಇಷ್ಟು ರೊಕ್ಕ ಗಳಿಸ್ಯಾನ, ಕೋಟಿ ಗಳಿಸ್ಯಾನಂತ, ಸುಮಾರು ಕೋಟಿ ರೊಕ್ಕ ಗಳಿಸ್ಯಾನಂತ. ಎಲ್ಲಿ ಬೇಕಾದ್ರೆ ಅನೇಕ ದಾನ ಧರ್ಮಗಳನ್ನ ಮಾಡ್ತಾನ. ಆದ್ರೆ ನಾವು ನಂತೆಕ್ ಬಂದಿದ್ದ ಮೊನ್ನೆ ಏನ್ ಕದೆ 2 ಸರಿ ಬಂದಲ್ಲಿ ಇಷ್ಟೆಲ್ಲ ನಂತೆಕ್ ರೊಕ್ಕ ಐತಿ, ಇಷ್ಟೆಲ್ಲ ಕೋಟಿ ಗಟ್ಟಲೆ ರೊಕ್ಕ ಐತಿ, ಲಕ್ಷಾಂತರ ರೂಪಾಯಿ ದಾನ ಮಾಡ್ತಾನ. ಆದ್ರೆ ನನ್ನ ಜೀವನದಾಗ ಇನ್ನಂತಕ ಒಂದ್ ಇಟ್ಟಂಗಿ ಇಡೋದಾಗವತ್ರಿ, ಒಂದ್ ಮನಿ ಕೊಟ್ಟೋದಾಗವತ್. ಯಾಕ ಬಂದ್ ಕೇಳ್ದ, ಕುಂಡ್ಲಿ ಪರಿಶೀಲನೆ ಮಾಡಿ ನೋಡಿದ್ವಿ, ನೀ ಗಣಪತಿ ಹೋಮ ಮಾಡ್ರಿ, ಗಣಪತಿ ಹೋಮ ಮಾಡಿ ಇದ ವರ್ಷ ಐತಿ ನಿಮಗ, ಇದು ವರ್ಷ ಕಟ್ರಿ ಅಂತ ಹೇಳಿ ಈಗ ಮನೆ ಒಂದ್ ಅಂಗಡಿ ಒಂದ್ ಮನಿ ಕಟ್ಟರಿ ಶುರು ಮಾಡಿ ಭೂಮಿ ಪೂಜೆ ಮಾಡಿ ಶುರು ಮಾಡ. ಹಂಗ ಗಣ ಹೋಮ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಬರುವಂತ ವಿಘ್ನಗಳು ನಿವಾರಣೆ ಆಗ್ತವ. ಹಂಗಾಗಿ ಎಷ್ಟೋ ಜನ ನಮ್ಗೆ ಸ್ವಂತ ಮಾಡ್ಸಕ್ ಆಗಂಗಿಲ್ಲ, ಅಂತವ್ರಿಗೆ ಇದೊಂದು ಅವಕಾಶ. ನಾವು ಮನೆಯೊಳಗೆ ಮಾಡ್ಬೇಕಂದ್ರೆ ಸುಮಾರು 15,000 ರೂಪಾಯಿ ಖರ್ಚಾಗಿದೆ, ಅದನ್ನೆಲ್ಲ ಒಬ್ಬರಿಗೆ ಮಾಡಕ್ ಆಗಂಗಿಲ್ಲ, ಆರ್ಥಿಕವಾಗಿ ಅಷ್ಟು ಸಹಾಯ ಇರಂಗಿಲ್ಲ. ಅದಕ್ಕೂ ಒಂದು ಅವಕಾಶ ಏನು ಗಣಪತಿ ಅವ್ರು ಕಲ್ಪಿಸ್ಯಾರ ಅಂದ್ರೆ, ನಾವು ಮಾಡುವಂತಹ ಕೆಲಸ ಧರ್ಮ ಕಾರ್ಯದ ಕೆಲಸ ಇದೆ. ಈ ಕಮಿಟಿಯಲ್ಲಿ ವತಿಯಿಂದ ನಾವು ಹೋಮ ಮಾಡೋಣ, ಯಾರಾದ್ರೂ ಇಂಥ ಸಮಸ್ಯೆಗಳಿದ್ದವರು, ಯಾರಾದ್ರೂ ನಾವು ಗಣ ಹೋಮ ಮಾಡ್ಬೇಕಂತ ಇಚ್ಛೆ ಇದ್ದು ಅವ್ರಿಗೆ ಆರ್ಥಿಕ ಸಮಸ್ಯೆಯಿಂದ ಮನ್ಯಾಗ ಮಾಡಿಸ್ಲಕ್ ಆಗ್ಲಾರ್ದವ್ರು ಕೂಡ ಇಲ್ಲಿ ಬಂದು ಮಾಡ್ಲಿ, ಅವ್ರಿಗೆ ಗಣಪತಿ ಒಳ್ಳೇದು ಮಾಡ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಲೋಕ ಕಲ್ಯಾಣ ಅಂತೇಳಿ ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಎಲ್ಲ ಕೂಡ ನೆರವೇರಿ ಬಹಳ ಚಂದ ಇವತ್ತು ಕಾರ್ಯಕ್ರಮ ಎಲ್ಲ ಆಯ್ತು. 7ನೇ ದಿನದ ಇವತ್ತು ಈ ಸಂಕಲ್ಪ ಆದ ನಂತರ ಈ ಕೀರ್ತನೆ ಇವೆಲ್ಲ ನೋಡಿ ಬಹಳ ಸಂತೋಷ ಆಗಿ ಎಲ್ಲರೂ ಹಿರಿಯರು ಇವರು ಹಾರೈಸಕತ್ತಿದ್ರು. ಬಹಳ ಜನ ಇದೆಲ್ಲ ದಾನ ಮಾಡ್ಯಾರ. ಒಂದಿಷ್ಟು ಜನ ದೇಣಿಗೆ ಕೊಟ್ಟಾರ, ಒಂದಿಷ್ಟು ಜನ ಸೇವೆ ಮಾಡ್ಯಾರ, ಒಂದಿಷ್ಟು ಜನ ಅಡಿಗೆ ಸಾಮಾನು ಕೊಟ್ಟಾರ, ಒಂದಿಷ್ಟು ಜನ ಪೆಂಡಾಲ್ ಹಾಕ್ಯಾರ, ಒಂದಿಷ್ಟು ಜನ ಮೈಕ್ ಸೆಟ್ ಮಾಡ್ಯಾರ, ಒಂದಿಷ್ಟು ಜನ ಅಂಗಿ ಕೊಟ್ಟಾರ, ಟಿ ಶರ್ಟ್ ಕೊಟ್ಟಾರ, ಪೂಜೆ ಮಾಡ್ಸ್ಯಾರ. ಇಂಥವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಸೋದು ಯಾವ್ದಾದ್ರು ಇದ್ರ ಅದು ಪೂಜೆ ಪುರಸ್ಕಾರ ಅನ್ನುವಂತ ಸಂಕಲ್ಪದಲ್ಲಿ ಮಾತ್ರ ನಮ್ಮೆಲ್ಲರಿಗೂ ಸಿಗ್ತೈತಿ. ಈ ಗಣಪತಿ ಏನ್ ಮಾಡ್ಬೇಕಂದ್ರ ಇಲ್ಲಿ ಯಾರ್ಯಾರು ದೇಣಿಗೆ ಸಲ್ಲಿಸ್ಯಾರ, ದೇಣಿಗೆ ಅಂದ್ರೆ ಬರೀ ರೊಕ್ಕ ಕೊಟ್ಟ ಆಟಲ್ಲಿ ಸಮಯದಾನ ದಾನಗಳಲ್ಲಿ ಶ್ರೇಷ್ಠ ದಾನ ಅಂದ್ರೆ ಸಮಯದಾನ. ಧಾರಾವಾಹಿ ನೋಡೋದ್ ಬಿಟ್ಟು 1 ತಾಸು ಇಲ್ಲಿ ಕುಂಡಿರ್ತಿರ್ತೀವಿ, ಇದಕ್ಕಿಂತ ದೊಡ್ಡ ದೇಣಿಗೆ ಏನಿದೆ ನಮ್ಗೆ? ಇದಕ್ಕಿಂತ ದೊಡ್ಡ ದೇಣಿಗೆ ಏನ್ ಕೊಡಕ್ ಸಾಧ್ಯ ಐತಿ? ಯಾಕಂದ್ರೆ 100 ರೂಪಾಯಿ ಕಿಶಾಗಿಂದ ಪಟ್ಟ 100 ರೂಪಾಯಿ ಕೊಟ್ಟು ಬರ್ಬೋದು. ಆದ್ರ 2-3 ಧಾರಾವಾಹಿ ಸಮಯದಾಗ ನಡೀತಂದ್ರ ಅದನ್ನು ಬಿಟ್ಟು ಏನ್ ಬಂದು ಕುಂಡಿರ್ತೀವಲ್ಲ, ಇಂಥ ಬುದ್ಧಿ ಭಗವಂತ ನಮ್ಗೆ ವರ್ಷ ಕೊಡ್ಲಿ, ನಮ್ಗೆ ಒಂದಿಷ್ಟು ಹೆಚ್ಚು ಕೇಳುವಂತ ಅನುಗ್ರಹ ಮಾಡ್ಲಿ ಅಂತ ಹೇಳಿ ನಾವೆಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಒಬ್ಬ ದೇಣಿಗೆ ಕೊಡ್ಬೇಕಂತ ಹೇಳಿ ದೇಣಿಗೆ ಕೊಡ್ಬೇಕಂತ ಹೇಳಿ ದೇಣಿಗೆ ಕೊಡಕ್ ಬಾದ ಒಂದೇನು 200 ರೂಪಾಯಿ ಕೊಟ್ಟು ಬಂದ ಗಿಡ್ ಇದ್ದ ಮಿಠ ಕಡೆಯಿಂದ 3 ಫೂಟ ಇದ್ದ, ಅವ್ನು ಏನ್ 6 ಫೂಟ್ ಇದ್ರು, ಅವ್ನು 3 ಫೂಟ, ಅವ್ನು ಏನ್ 6 ಫೂಟ, ಅವನೇ ತಪ್ಪ ಹೋಗಿ ಯಾರು ದೇಣಿಗೆ ಕೊಡ್ಬೇಕಂತ 200 ರೂಪಾಯಿ ದೇಣಿಗೆ ಕೊಟ್ಟು ಬಂದ. ಅದನ್ನ ಹೆಂಡತಿಗೆ ಹೇಳಿ ಹಿಂಗ ದೇಣಿಗೆ ಕೊಟ್ಟ. ಆಕೆ ಹೆಂಡತಿ ಎಷ್ಟು ಜಿಪುಣಿದ್ರ ಹೇಳಿ ತಾಪ ಅದಕ್ಕಿಗೆ ಬೈದು ನಿಮ್ಗೆ ಯಾರು ಕೊಡೋದಿರು, ದುಡಿಯಂಗಿಲ್ಲ ಸುಮ್ಮನೆ ಹೋಗಿ ದಾನ ಕೊಟ್ಬಿಡು. ದಾನ ಇನ್ನೊಂದೈತಿ ನೋಡ್ರಿ, ಇನ್ನೊಂದು ನಿಮ್ಗೆ ಹೇಳ್ತೀನಿ, ಅದ ಶಾಸ್ತ್ರ ನಿಯಮ ಐತಿ. ಯಾರೋ ದೇಣಿಗೆ ಕೊಡ್ರಿ, ದಾನ ಕೊಡ್ರಿ, ನಿಮಗ ಇಲ್ಲದಂಗ ಮಾಡ್ಕೊಂಡು ಏನ್ ದೇಣಿಗೆ ಕೊಡ್ತಿಲ್ಲ ಅದು ಪಾಪ ಕಡೆ ಮಾಡ್ತೈತಿ. ಇದು ಸತ್ಯ, ಇದು ಶಾಸ್ತ್ರ. ನಾ ಹೇಳಕತ್ತಿಲ್ಲ, ಯಾರು ಹೇಳಕತ್ತಿಲ್ಲ. ಇದು ಶಾಸ್ತ್ರದಲ್ಲಿ ಹೆಂಗ್ ಬರ್ತಾರಲ್ಲ, ನಾನು ನಮ್ಮ ಮನೆತನ ಮನೆಯೊಳಗಿರುವಂತ ಹೆಣ್ಣು ಮಕ್ಕಳು ಅವ್ವ ಅಪ್ಪ ಎಲ್ಲರನ್ನು ಸುಖವಾಗಿಟ್ಟು ಎಲ್ಲರೂ ಆನಂದದಿಂದ ಅದಾರು ಅನ್ನುವಂತ ಸಂದರ್ಭದಾಗ ನೀವು 1 ರೂಪಾಯಿ ದೇಣಿಗೆ ಮಾಡೋದು ದಾನ ಅನ್ಸ್ಕೊತೈತಿ. ಮನ್ಯಾಗ ಹೆಣ್ಣು ಮಕ್ಕಳು ಉಪವಾಸ ಕೇಳಿ ನಾವು 1000 ರೂಪಾಯಿ ದೇಣಿಗೆ ಕೊಟ್ರೆ ಅಂದ್ರೆ ಅಂತವ್ರು ತೆಗೆದು ಬಡಿ ಅಂತ ಹೇಳಿ. ಅದಕ್ಕೆ ದೇಣಿಗೆ ಕೊಡೋದು ಹಿಂಗಂದ್ರ ಸುಮ್ಮನೆ ಕೊಡೋದಿಲ್ಲ. ನಾವು ಎಷ್ಟು ಸಾಧ್ಯ ಐತೆ ಅಷ್ಟನ್ನು ಸರಿಯಾಗಿ ಕೊಡ್ಬೇಕು. ಆಕಿ ಹೆಂಡತಿ ಗಿಡ್ಡನ್ನು ಬೇಯ್ದಪ್ಪ ಅಲ್ಲ, ಎಷ್ಟು ಯಾಕೆ ಕೊಟ್ಟು ಇವು ಸಿಟ್ಟು ಬಂತು, ಈಗ ಸಿಟ್ಟು ಬಂದ್ರ ಇವು ಸಾಪಾಗಿ ಗಪ್ಪನಿ ನೋಡ್ಕೊತ ಬಂದ. ಗಿಡ್ಡ ಹಾಕದ್ ಸುಮ್ಮಿದ್ದ. ಗಿಡ್ಡಗ್ 3 ಮಕ್ಳಿದ್ದು. ಒಂದ್ ದೊಡ್ಡದ, 2ನೇದು, 3ನೇದು ಈಗ ಹುಟ್ಟಿತ್ತು. ಆ 3ನೇ ಹುಡುಗ ಏನಿತ್ತದ ಈ ಗಿಡ್ಡನ ಅಷ್ಟೇ ಐತಿ, ಅಪ್ಪನ ಅಷ್ಟೇ ಐತಿ. ಅದು 3 ಫುಟ್ ಬೆಳೆದಿತ್ತು. ಆಯ್ತು, ಇವರೆಲ್ಲ ಹೆಣ್ಮಕ್ಳು ಬಾಟಿಂಗ್ ಈ ಶಕ್ತಿ ಯೋಜನೆ ಬಂದಿನ ಹೇಳಿಲ್ಲ, ಅವ್ರ ಹೊರಗೊಬ್ರು ಯಾರು ಹೋಗ್ಯಾರ, ದಿನ ಬಂದೇ ಇಲ್ಲ ಪ್ರವಾಸ ಮಾಡ್ಕೋದು ಫ್ರೀ ಬಸ್ಲಿ. ಹಂಗ ಬಾಳ ಜನ ಈಗ ಇದನ್ ಮಾಡ್ತಿರ್ತಾರ.
ಹಂಗ 4 ಮಂದಿ ಕಲವಲ್ಲ ಕೂಡಿ ಒಳಗೆ ಇವತ್ತ ಒಂದು ನಾಟಕ ಬಂದಿತ್ತ ಹೋಗೋಣ ಪ್ಲಾನ್ ಹಾಕಿ ಯಾರಲ್ಲಿ ಗಿಡ್ಡನ್ ಹಿಂತಿ ಆರ್ಪೋಟಿದ್ದಕ್ಕೆ ಆಕಿ ಮತ್ತೆ ಆಕಿ ಜೋಡಿ ಕೇಳ್ತಾರೆ 4-5 ಮಂದಿ ಕೂಡಿಗೆ ಪ್ಲಾನ್ ಹಾಕಿ ನಾಟಕ ಮಾಡಕ್ ಹೋದ್ರು ಹಿಂಗ ನಾಟಕ ಮಾಡೋದು ಇವ್ರು ಮಾತಾಡ್ಕೋದು ಪ್ಲಾನ್ ಹಾಕೋದು ಈ ಗಿಡ್ ಕೇಳಕತ್ತಿದ್ರು ಗಿಡ್ ಬಾಳ ಜವಾದ ಇರ್ತಾರ ಎಷ್ಟು ಇರ್ತಾರ ಅಷ್ಟ ಖತರ್ನಾಕಿರ್ತಾರ ಆಯ್ತು ಅವ್ನು ಕೇಳ್ಕೊಂಡು ನನಗೆ ನೀನು ಒಂದು 200 ರೂಪಾಯಿ ಕೊಟ್ಟು ದಾನ ಕೊಟ್ಟ ನೀ ಇಷ್ಟ ಬೈದಿಲ್ಲ ಈಗ ನೀನು ನಾಟಕ 100 ರೂಪಾಯಿ ಟಿಕೆಟ್ ಯಾಕೆ ಕೊಡ್ತೀನಿ ನೋಡಪ್ಪ ಅಂದ ಆಯ್ತು ಏನ್ ಮಾಡ್ಲು ನನ್ ಗಂಡ ನಾವು ಹೋಗ್ತೀವತ್ತಂದ್ರೆ ಕಳ್ಸಂಗಿಲ್ಲ ಅದಕ್ಕೆ ನಾವು ಗಂಡ ಮಕ್ಕೊಂಡ್ಮೇಲೆ 11 ಗಂಟೆ ನಂತರ ಅವ್ನು ಹೇಳಾದ್ರು ತೊಡಗಲೆ ಹೋಗೋಣ ಪ್ಲಾನ್ ಮಾಡ್ಕೊಂಡ್ರೆ ಹೆಣ್ಮಕ್ಳು ಬಹಳ ಪ್ಲಾನ್ ಭಾರಿ ಮಸ್ತ್ ಇರ್ತವ್ರು ಆಯ್ತು ಪ್ಲಾನ್ ಮಾಡ್ಕೊಂಡು ಆಯ್ತು ಅಂದ್ರು ಇವು ಇದನ್ನೆಲ್ಲ ಕೇಳಕತ್ತಿದ್ದ ಗಿಡ್ಡ ಏನ್ ಮಾಡಿದ್ರ ಆಯ್ತು ಸಣ್ಣ ಹುಡುಗ ಮೂರನೇ ಹುಡುಗ ಅವನಟ ಇರ್ತದ ಈಗ ಹೋಗ್ಬೇಕಾಗ ಆ ಹುಡುಗನ್ ತುಂಬ ಹೋಗ್ಬೇಕು ಇವ್ ಏನ್ ಮಾಡ್ತಾನೆ ಇವ್ರು ನನಗೆ ಹೇಳ್ದೆ ಹಂಗ ಹೋಗ್ಕ ನೋಡು ಅಂತ ಹೇಳಿ ರಾತ್ರಿ 11 ಆಗಿತ್ತು ಲೈಟ್ ಆರಿಸಿದ್ರು ಎಲ್ಲ ಕೊಡಿ ಆ ಹುಡುಗನ್ ತೆಗೆದ ಆ ಹುಡುಗನ್ ಜಾಗ ಮಕ್ಕೊಂಡ ಗಿಡ್ಡ ಆ ಹುಡುಗನ್ ಜಾಗ ಮಕ್ಕೊಂಡ ಯಾಕಂದ್ರೆ ಆ ಹುಡುಗನ್ ತುಂಬ ಹೋಗ್ಬೇಕಾಕಿ ನೀವು ನಿದ್ದೆ ಇದ್ದಾಗ ತುಬಾದ ಸಹಿತ ನೀವು ಗೊತ್ತಾಗ್ಬೇಕಲ್ಲ ಅದಕ್ಕೆ ನಮ್ಗೆ ಗೊತ್ತಾಗಲ್ಲ ಹೆಂಗ ಹೋಗ್ಕೊಳತ್ ಹೇಳಿ ಗಿಡ್ಡನ ಜಾಗದಾಗಿ ಮಕ್ಕೊಂಡ ಗಿಡ್ಡ ಆ ಹುಡುಗನ್ ತೆಗೆದ ಅಲ್ಲಿ ಮಕ್ಕು ಆಯ್ತು ಗಬಕ್ನ ಆ ಕಡೆಗೆ ಯಾಕಂದ್ರೆ ಗಂಡಗ್ ಲೈಟ್ ಹಚ್ಚಿದ್ರೆ ಗೊತ್ತಾಗತಿ ಈಗ ಎಲ್ಲೋ ಹೊಂಡಾಗ ತಿಳ್ಕೊಂಡ ಆಯ್ತು ಲೈಟ್ ಹಚ್ಚಲಿಲ್ಲ ಹಂಗಾಗ ಇನ್ನು ಮ್ಯಾಲ ಒಂದ್ ಅರಿಗೂ ಹೋಗುದು ಹಂಗ ಎತ್ತಿ ಆದ್ರೂ ಏನಿಲ್ಲ ಬರ್ಕಿರ್ಬೇಕು ಸುಮ್ ಆದ್ರು ತಗೊಂಡ ನಾಟಕಗಳ ಪಾದ್ರು ಕಲವ ಮಲವ 4 ಮಂದಿ ಬೆಳಗಿದ್ರು ಆಯ್ತು ಹಂಗ ಶುರು ಆಯ್ತು 1ನೇ ಪಾತ್ರ ಮುಗೀತು 1ನೇ ಪ್ರವೇಶ ಮುಗೀತು 2ನೇ ಪ್ರವೇಶ ಬಂತು ಒಂದಿಟ ಏನ್ ಬಯಾಡ್ಸಂಗ್ ಆಗಿತ್ತೆ ಒಂದ್ 2 ರೂಪಾಯಿ ಕೊಟ್ಟು ಏನ್ರ ಬಡಗ ತರ್ಮ ತೀಕಿ ಈ ಗಿಡ್ಡನ್ ಹಿಂತೆ ಹಾಕ್ಬಿಟ್ಟಿದ್ರ ಆಕೆ ಏನ್ ಮಾಡ್ಲದ್ರ ಒಂದಿಟ್ಟು ಏನ್ ತಿಲಾಗ್ತಾನ ನನ್ನ ಖುಷಿ ಒಂದಿಟ್ಟು ಎತ್ ಬರಲ್ಲ ಯಾಕೆ ತಾರಾಕವ ತಗೊಂಡ್ ಹಿಂಗ ತಲೆ ಮೇಲೆ ಕೈ ಆಡ್ತಾಗ ಸಣ್ಣ ಹುಡುಗರ ಹತ್ರ ಮುದ್ದು ಮಾಡ್ತಾರ ತಾಯಿ ಅಂದ್ರೆ ಅದು ಸರ್ ತೊಡಿ ಮೇಲೆ ಹಾಕೊಂಡು ಆಕೆ ಏನ್ ಮಾಡಿದ್ರ ಸಣ್ಣ ಹುಡುಗ ಇರ್ತದೆ ಕುಚ್ಚಿ ಗಿಚ್ಚಿ ಹೋದಿತ್ತು ಅಂತ ಹೆಂಗ್ ನಿಮಿಷ ಆಯ್ತು ಬರೋವಲ್ಲ ವಜ್ಜೈತಿ ಹುಡುಗಿ ವಜ್ಜೈತಿ ನೀರು ತಗೋದ ಮತ್ ಮಗದ ಎಣಿಕೆ ಕೊಟ್ರೈತಿ ಆಯ್ತು ಕೊಟ್ಟು ಸುಮ್ಮನೆ ಮಗ್ಗಲ್ಲಿ ಸಣ್ಣ ಹುಡುಗರ ತಾಯಿ ಅಂದ್ರೆ ಕಳ್ಳ ಹಂಗ ಅದ ಸಣ್ಣ ಹುಡುಗ ಐತ ಅದಕ್ಕೆ ಮುದ್ದು ಮಾಡುದು ಉಪ್ಪ ಕೊಡುದು ಆ ಗಲದ ಮೇಲೆ ಕೈ ಆಡ್ಸುದು ಮಳೆ ಹೇಳ್ತಕಿ ಈಗ ಹೌದ ಹುಡುಗ ಕಾಟ ಕೆರಕುರ್ಕ ಐತಪ್ಪ ಯಾಕೆಂದು ನಾ ಗಡ್ಡದ ಮೇಲೆ ಕೈ ಆಡ್ಸಕ್ತೇನೆ ಗಲ್ಲದ ಮೇಲೆ ಕೈ ಆಡ್ಸಕ್ತೇನೆ ತೆಲಿ ಮೇಲೆ ಕೈ ಆಡ್ಸಕ್ತೇನೆ ಒಂದಾಕಿ ಕನ್ಫ್ಯೂಸ್ ಅದಾಕಿ ಯಾಕಂದ್ರೆ ಈಗ ಸಣ್ಣ ಹುಡುಗ ಹೆಂಗ್ ಕಾಡ್ಬರಕ್ ಸಾಧ್ಯ ಆಯ್ತು ಯಾಕೆ ಅನ್ಕೊಂಡ್ರು ನಾ ಕತ್ಲಾಗ ಯಾಕಂದ್ರೆ ನಾಟಕ ಮಾಡುವಾಗ ಲೈಟ್ ಮುಂದೆ ಆರಿಸಿರ್ತಾರೆ ಸ್ಟೇಜ್ ಮೇಲೆ ಅಷ್ಟೇ ಲೈಟ್ ಇರ್ತಾವ ಆಯ್ತು ಆಕೆ ಏನ್ ತಪ್ಪು ತಿಳ್ಕೊಂಡ್ರೆ ನಾನು ಗಲ್ಲ ಕೈ ಆಡ್ಸೋದು ತೆಲಿ ಕೈ ಆಡ್ಸೋ ಅದಕ್ಕೆ ಕೂತೈತೆ ಒಂದು ಸುಮ್ಮ ಆದ್ದು ಆಯ್ತು ವೈದ್ಯಾಗಿ ಮತ್ತೆ ಆಕೆ ಮಂದಿ ಕೈ ಕೊಟ್ಲು ಆಕೆ ಸುಮ್ಮನೆ ಇರ್ಬೇಕಿಲ್ಲ ಆಕೆ ಡೈರೆಕ್ಟ್ ಹೋಗಿ ಉಪ್ಪ ಕೊಡಾಕೋ ಹಾಕಿ ಅವ್ ಆಗ ತಮ್ಮ ಗಂಡ ಮೀಸಿ ಗಂಡ ಆಕೆ ಏನ್ ಚುಚ್ಚಿದು ಗಾಬರ್ಸಿ ಗಂಟ ಕೊಡ್ಬೇಕು ಆಯ್ತು ಮನೆಗೆ ಹೋಗಿ ನೀವ್ ಯಾಕೆ ಕೇಳ್ದ ಹೋಗಿದ್ದು ಹಿಂಗೆಲ್ಲ ಗದ್ದಾಗಿ ಅದಕ್ಕೆ ದಾನ ಕೊಟ್ಟದಕ್ಕೆ ಇದೆಲ್ಲ ಇಷ್ಟೆಲ್ಲ ಗದ್ದ ಆಗ್ತದೆ ಹೇಳಿ ನಿಮ್ಗೆ ಹೇಳುವಂತ ಪ್ರಸಂಗ ದಾನ ಕೊಟ್ಟದಕ್ಕ ಅದನ್ನ ಸೇಡ ತಿರ್ಸೋಳಕ್ ನಿಮ್ಮ ವಾದ ಮನಿ ಹೊರ ಬಂದಕ್ ಅದೆಲ್ಲ ಬಗೆಹರಿಸು ಅದಕ್ಕೆ ಕೇಳಿದ ಯಾಕೋ ಅದ ಹೀಗೆಲ್ಲ ಪ್ರಸಂಗ ನಡೀತಿರ್ತಾವ ಬಹಳ ಜಿಪುಂಡ್ರು ಆಗಿರ್ತಾರ ಗಿಡ್ಡುಗಳು ಮತ್ತ ಬಹಳ ಜಾವಾದ ಇರ್ತಾವ ಹಿಂಗ ಒಂದ್ ಪ್ರಸಂಗ ನಡೆದಿತ್ತು ಮತ್ತೊಂದ್ ಹೇಳಿದ್ರ ಅವ್ ಬಹಳ ಜಿಪುಣಿದ್ದ ಅವ್ನು ಇಷ್ಟು ಜಿಪುಣಿದ್ದಂದ್ರ ಹ್ಯಾಂಡಲ್ ಮಾಡ್ಕೊಂಡ್ರೆ ಅಕ್ಕಿ ಊಟಕ್ಕೆ ಹಾಕ್ಬೇಕಂತ ಮದುವೆನಾಗಿದ್ದ ಗಂಡಗಳು ಮದುವೆನಾಗಿದ್ದಿಲ್ರಿ ಯಾಕೆ ಮದುವೆ ಯಾಕಾಗಿ ಮರ ಯಾಕಿಂತಂದ್ರೆ ಮತ್ತ ಅಕ್ಕಿ ಸೀರೆ ಅಕ್ಕಿಗೆಲ್ಲ ಖರ್ಚು ಮತ್ತು ಒಂದು ಆಳಿಂದ ಊಟ ಎಲ್ಲ ಹಾಕ್ಬೇಕಿರ್ತದೆ ಯಾಕೆ ಖರ್ಚು ಮಾಡೋದಕ್ಕೆ ನಾವು ಮದುವೆನ ಆಗಿದ್ದಿಲ್ಲ ಆಯ್ತು ವಯಸ್ಸಿತ್ತು ವಯಸ್ಸಿನಾಗ ತಂದ ಅಡಿಗೆ ಮಾಡ್ಕೊಂಡು ಉಣ್ಣೋದು ಮಾಡ್ಕೊಂಡು ಹೋದ ಒಂದಿಷ್ಟು 30-40-50 ವರ್ಷ ಆದ್ರು ಅವನು ತ್ರಾಸ ಆಗತ್ತೆ ಎಲ್ಲ ಅಡಿಗೆ ಮಾಡುತ್ತಾನ ಸೇಟ್ ಇದ್ದವ ಅಂಗಡಿ ಹೋಗುದು ತಾನ ಎಲ್ಲ ಮಾಡೋದು ತ್ರಾಸ ಅವ್ರಿಗೆ ಹಿಂಗ್ ವಿಚಾರ ಮಾಡಿದಾರ ನೀವು ಯಾರಾಗ ಆಳ್ ಇಟ್ಕೊಂಡ್ರೆ ಪಗಾರ ಕೊಡ್ಬೇಕೈತಿ ಅಡಿಗೆ ಮಾಡೋದು ಬರ್ತಿಕ್ಕ ಹಸ ಹೊಡ್ಯಾಕ ಮನೇನ್ ಕೆಲಸ ಮಾಡಕ್ ಯಾರನ್ನ ಆಳ್ ಇಟ್ಕೊಂಡ್ರೆ ನಾವು ಪಗಾರ ಕೊಡ್ಬೇಕಂತ ವಿಚಾರ ಮಾಡಿದ ಯಾವ್ದೇ ಒಂದು ಅನಾಥ ಹುಡುಗಿತ್ತು ಅಂದ್ರ ಅದನ್ನ ನಾವು ಮನ್ಯಾಗ ಇಟ್ಕೊಂಡು ಅದಕ್ಕೆ ಊಟ ಹಾಕಂಗ ಹೋಗತಿ ನಮ್ ಕೆಲಸ ಮಾಡಿದಂಗ ತಿಳ್ಕೊಂಡು ಒಂದ್ ಅನಾಥ ಹುಡುಗನ ಹಿಂಗ ಬರತ್ತ ಅವಾಗ ಒಬ್ಬ ಗಿಡ್ಡ ಅವನು ಗಂಡ ಬಿದ್ದು ಗಿಡ್ಡ ಗಂಡ
ಅವನು ಅವ್ವ ಅಪ್ಪ ಇದ್ದಿದ್ದಿಲ್ಲ, ಪಾಪ ನಾತ್ ಹುಡುಗಿತ್ತು, ಬಾ ಗೊತ್ತಮ್ಮ ಅಂದ, ಬಾ ಬಂದಿವ, ಏನ್ ಮಾಡಕತ್ತಿ? ಹಿಂಗ್ರಿ, ನಾ ಏನಿಲ್ರಿ, ನಮ್ಮ ಅವ್ವ ಅಪ್ಪ ಇಲ್ಲ, ಸುಮ್ಮನೆ ಯಾರ ಹೇಳ್ತಾರ, ಅವ್ರ ಮನ್ಯಾಗ ಊಟ ಮಾಡ್ತಾನ, ನಾ ಜೀವನ ಮಾಡ್ಕೋತದ್ರಿ. ನನಗೂ ಇಂಥದೇ ಬೇಕಾಗಿತ್ತು ಅಂದೇವು. ಅವತ್ತು ಬಂದ ಕರ್ಕೊಂಡ, ನೀನು ನಮ್ಮ ಮನೆಗ್ ಬಾ, ನಮ್ಮ ಮನೆಯೊಳಗೆ ಇರು, ನಾ ಎಲ್ಲ ಊಟ ಹಾಕ್ತೀನಿ ನಿಮ್ಗ, ನನ್ನ ಜೊತೆಗೆ ಇರಕ್ಕೆ ಹ್ಞೂ ಅಂದೇವ. ಯಾಕಂದ್ರೆ ನಾವು ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲು, ಅದ ಬೇಕಾಗಿತ್ತು ಅವ. ಆಮೇಲೆ ಕರ್ಕೊಂಡು ಹೋದ. 1 ವರ್ಷ ಆಯ್ತು ಹಂಗ. ಯಾಕಂದ್ರೆ ಜಿಪ್ಪು ನೀವು ಅಡಿಗೆ ಮಾಡಕ್ ಹೇಳೋನು, ಇಷ್ಟೇ ಮಾಡ್ಬೇಕು, 2 ರೊಟ್ಟಿ ಮಾಡ್ಬೇಕು, ಒಂದು ನೀ ಅಷ್ಟೇ, ಹೆಚ್ಚು ಮನೆಯಲ್ಲಿ ಅಂತಿದ್ವಿ. ಆಮೇಲೆ ಪಂಚಮಿ ಬರ್ತೈತ್ರಿ, ಪಂಚಮಿ ರೊಟ್ಟಿ ಉಂಡಿ ಮಾಡಕ್ ಹೇಳಿದ. ತಮ್ಮ ಒಟ್ಟ 6 ಉಂಡಿ ಮಾಡ್ಬೇಕು, 6 ಉಂಡಿ ಮಾಡ್ಬೇಕು. ನನಗ್ 3, ನಿನಗ್ 3, ಬೆಳಗ್ಗೆ 1, ಮಧ್ಯಾಹ್ನ 1, ಸಂಜೆಗೆ 1, 3 6 ಉಂಡಿ ಮಾಡ್ಬೇಕಂದ್ರೆ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತಿದ್ರು. ಚಲೋ ಉಂಡಿ ಮಾಡಿದ್ವಿ, ಬೇಸನ್ ಉಂಡಿ ಮಾಡಿ, ಬೇಸನ್ ಉಂಡಿ ಮಾಡಿ ಡೆಬ್ಬಾಗ ಹಾಕಿದ ಘಮ ಘಮ ಹೊಡ್ಸ್ ಬರಬೇಕು. ನೀವು ಹೊರಗೆ ಪಡ್ಸಲಕ್ಕೆ ಕೂತಾನ ಸೇಟ, ಒಳಗೆ ನೀವು ಮಾಡಕತ್ತು, ಒಳಗೆ ಬಂದು ಹಣಿಕೆ ಹಾಕಿ ನೋಡಿದ ಏನ್ ಗಮ್ಮತ್ ವಾಸ್ ಬಂತು, ಏನು ಭಾರಿ ಮಾಡಿಲ್ಲ ತಮ್ಮ, ಭಾರಿ ಆಗದಿ ಒಟ್ಟ ಇವತ್ತಿನ ನಾವು ಇಷ್ಟು ವಿಚಾರ, ಎಷ್ಟು ಜಿಪುಣ ಅಂದ್ರ ಅವೇನ್ ಮಾಡಿದಂದ್ರ, ಈ 6 ಉಂಡಿ ಒಳಗೆ ನಾ 3 ತಿಂದ, ಅವ 3 ತಿಂದ್ರ 3 ಉಂಡಿ ಲಕ್ಷಣ ಹಾಕೋಣ. ಯಾಕಂದ್ರೆ 3 ಅವ್ ತಿಂದಂದ್ರ ಲಕ್ಷಣ ಅಲ್ಲ ನಾನು, ಅದಕ್ಕೆ ಅವ್ ಉಂಡಿ ತಿನ್ನೋದು ಹೆಂಗರೆ ಮಾಡಿ ನಾನು ತಿನ್ಬೇಕಂದ ಸೇಟ್ 6 ಉಂಡಿ ನಾನು ತಿನ್ಬೇಕಂದ. ಅವಾಗ 6 ಉಂಡಿ ತಿನ್ಬೇಕಂತ ಒಂದು ಪ್ಲಾನ್ ಹಾಕಿದೆ. ಇವತ್ತು ಬೇಡ, ಚಲೋ ಇಲ್ಲ, ಇವತ್ತು ಮಾಡಿ ಬೇಷನ್ ಉಂಡಿ ಹೆಂಗಂದ್ರ ಮಾಡಿ ದಿವ್ಸಿ ಅಂತ ಆಗತ್ರಿ. ಹೌದ್ರ, ಮಾಡೋರು ಗೊತ್ತದು, ಮಾಡಿ ದಿವ್ಸಿ ಅಂತ ಆಗತ್ತಲ್ಲ. ಮಾಡಿ 1 ದಿನ 2 ದಿನ ಇಟ್ಟರೆ ಭಾರಿ ಟೇಸ್ಟ್ ಬರ್ತಾವ ಹಿಂಗೆ ಹೇಳು. ಸತ್ಯ ಸುಳ್ಳು ಗೊತ್ತಿಲ್ಲ. ಅವನು ಅದನ್ನ ಕೇಳಿದ, ಆಯ್ತ್ರಿ ಹಂಗ ಮಾಡುದ್ರಿ ಅಂದ. ಇವತ್ತು ಡೆಬ್ಬೆ ಹಾಕಿ, ಫಸ್ಟ್ ಕ್ಲಾಸ್ ಡೆಬ್ಬೆ ಹಾಕಿ, ಮ್ಯಾಲ ಮುಚ್ಚು, ಅದ್ ಮ್ಯಾಲ ಒಂದು ಬೆಂಡೆ ಹಾಕಿ, ಒಂದು ಟೋಪನ್ ಹಾಕಿ, ಅಲ್ಲಿ ನೆಲ ಮೇಲೆ ಇಡು ಅಂದ. ಇಟ್ಟ ಆಯ್ತು. ಇಟ್ಟ ನೋಡ್ದಮ್ಮ, ಇಬ್ಬರಿಗೆ ಒಂದು ಚಾಲೆಂಜ್ ಹಾಕೊಂಡ್, ಏನ್ರಿ ಚಾಲೆಂಜ್ ಹೇಳ್ರಿ ಶೇಟರ್ ಅಂದ. ಚಾಲೆಂಜ್ ಹಾಕೋದು, ಇವತ್ತ ಇದನ್ನ ಡೆಬ್ಬೆ ಹಾಕಿ ಮ್ಯಾಲ ಇಟ್ಟಿವ್, ಇವತ್ತು ರಾತ್ರಿ ಮಕ್ಕೊಂಡ ಯಾರಿಗೆ ಚಲೋ ಕನಸು ಬರ್ತಾವಲ್ಲ ಅವ್ರ ಹರಿಯಾಗಿದ್ದು ಉಂಡಿ ಅಲ್ಲತ್ತಿ ಮತ್ತೆ ವಿಚಾರ ಮಾಡಿ. ಯಾರಿಗೆ ಚಲೋ ಕನಸು ಬೀಳ್ತಾವಲ್ಲ ಭಾರಿ ಬೀಳ್ಬೇಕಲ್ಲ, ಯಾರು ಕನಸು ಚಲೋ ಇರ್ತೈತೆ ಅವ್ರು ಉಂಡಿ ತಿನ್ನು ಅಂತ ಹೇಳಿ ಇಬ್ರು ಮಾಡ್ಕೊಂಡ್ರು. ಆಯ್ತ್ರಿ ಮಾಲಕ್ರಂದಿ, ಹುಡುಗನು ಮಕ್ಕೋತು, ಸೇಟನು ಮಕ್ಕೊಂಡ. ಆಯ್ತ ಹರಿಯಾಗಿದ್ದು 6 ಎದ್ದು ಇಬ್ರು ಹುಡುಗ ಕಸವಾಗೈತೆ, ಬಾಬಮ್ಮ ಏನಾಯ್ತು ಮತ್ತೆ ಹೆಂಗ್ ಕನಸ್ಬಿತ್ತು, ನಿನಗೇನ್ ಬಿತ್ತು? ನನಗೆ ಬಾ ಬರಿಬಾರ್ದು ಬಿಟ್ಬಿಡ್ರಿ, ಅದನ್ನ ಕೇಳ್ಬೇಡ ಬಿಡ್ರಿ ಸೆಟ್ ಅದು ಇಲ್ಲಿ ಹೇಳಿ ಹೇಳ, ನನಗೇನ್ ಕೇಳಕ್ಕೆ ಬಿಡ್ರಿ, ಅದೇನ್ ನಮ್ಗೇನ್ ಉಂಡಿ ಬರ ನಮ್ ಖಾತೆ ಆಗಿದ್ದೆ, ಅದೇನ್ ಬೇಡ ಆಯ್ತ. ನಿಮ್ದೇನು ಬಿದ್ದಿತ್ರಿ ಸಾವ್ಕಾರ ಹೇಳ್ರಿ ಅಂತ. ನಾ ಕನಸಿನ್ಯಾಗ ಪ್ರಧಾನಮಂತ್ರಿ ಆಗಿ ನಾನು, ಯಾಕಂದ್ರೆ ಯಾರಿಗೆ ಚಲೋ ಕನಸು ಬಿದ್ದಿರುತ್ತೆ ಅವ್ರಿಗೆ 6 ಉಂಡಿ ಬರ್ತಾವ. ಅಂಜು ಒಂದ ನಾನು ಚಲೋ ಪ್ರಧಾನಮಂತ್ರಿ ಆಗಿ ಭಾರಿ ಇದ್ದು ಮಾರಾಯ, ನಾನು ಮುಂದೆ 8 ಕಾರ್, ಹಿಂದೆ 8 ಕಾರ್, ಬರೀ ನಾನು ಬೆಟ್ಟ ಆಗ್ಬೇಕಾದ್ರೆ ಪೊಲೀಸ್ ಕಡೆ ಅಪಾರ್ಟ್ಮೆಂಟ್ ತಗೋಬೇಕು. ನಾನು ಸುತ್ತಮುತ್ತ 8 PS ಇದ್ರು. ಅಂತ ಹೌದೇನ್ರಿ ಮಾಲಕ್ರ, ಹೌದೇನ್ರಿ ಸಾವುಕಾರ, ಹೌದು ಹಂಗಿತ್ತಂದವ, ಅದಕ್ಕೆ ನನ್ ಕನಸು ಭಾರಿ ಬಿದ್ದಿತ್ತು, ಮತ್ತೆ ನಾನು PSI ಆಗಿದ್ದೆ, ನಾನು ಸೆನೆಕ್ ಬರ್ಬೇಕಾದ್ರೆ ಬರೀ ಅಪಾಯಿಂಟ್ಮೆಂಟ್ ತಗೋಬೇಕು ಪೊಲೀಸರು ಅಂದಿವ್. ಅವಾಗ ನಿನ್ ಕೇಳಿ ಹೌದನ್ರಿ ಅಂತ ನಮಸ್ಕಾರ ಮಾಡಿದ. ಆಯ್ತು ನೀವು ಸಾವಕಾಶ ಬರ್ಬೇಕಲ್ಲ, ನೀವು ಆಯ್ತು ಬನ್ನಿ, ಹೆಂಗ ಕಾಲ ಬರೋದಕ್ಕ ಏನ ಬರಿಬಾದ ಕನಸು ಇರುವ ಏನೇ ಬಿದ್ದೈತಿ ಹೇಳ ಅವನು, ಏನೇ ಬಿದ್ದೈತಿ ಹೇಳ ಅಂದಾಗ ನೀವು ಶುರು ಮಾಡಿದ್ದೀವಿ ಈ ಕನಸು ಇವ್ನು. ಅವ್ರಿ ಸ್ವಲ್ಪ ಹಿಂಗ ಮಕ್ಕೊಂಡ್ರಿ, ಮಕ್ಕಳು ಒಂದು 10-15 ನಿಮಿಷ ಆಗಿತ್ತು. ಒಂದು ಕನಸಿನ ದೇವ್ ಬತ್ರಿ, ದೇವ್ ಬತ್ತು. ಏನ್ ಮಾಡ್ತು ದೇವ್ ಬತ್ತ ಬಂತು, ಟಕ್ ಟಕ್ ಬಾಲ ಬಿಡಿತು. ನಾ ತೆರೀಲಿಲ್ರಿ ಅದೇನ ಏನೋ ಯಾರು ಇರ್ಬೇಕು, ಮತ್ ಟಕ್ ಟಕ್ ಬಿಡಿತ್ರಿ. ಅಂದಾಗ ಹೋಗಿ ಸೊಕಾಸ ಬಾಗಿಲೈತಿ ತೆಗದ್ನಿ. ತೆಗೆದು ಕೂಡಲೇ ಏನ್ ಹೇಳ್ತ ದೇವ್ ಹತ್ತು, ನಾ ಹಂಗಿಲ್ರಿ, ನಿಮ್ ಮಾಲಕ್ ಹೇಳ್ಬೇಡ, ಸುಮ್ಮನೆ ಇರತ್ರಿ. ಸುಮ್ಮ ಆದ್ರಿ, ಬಾಯಿ ನಾನು ಬೆನ್ ಹತ್ರಿ, ಬಾಗ್ಲ ತೆಗದ್ನಿ, ಒಳಗ್ ಬನ್ನಿ. ಅಡಿಗೆ ಮನಿ ಬಾಗ್ಲ ತೆಗಿಯತ್ತು, ಅಡಿಗೆ ಮನಿ ಬಾಗ್ಲ ತೆಗದ್ನಿ. ಆ ನೆಲ ಮೇಲೆ ಕೈ ಮಾಡ್ತು, ಹಿಂಗ್ ನೋಡೋದು ಉಂಡಿ ಎಬ್ಬಿತ್ರಿ, ಉಂಡಿ ಬೀಳಿಸತ್ರಿ. ಇಳಿಸ್ನಿ, ನೀವೊಂದು ತಿನ್ನತ್ತು, ನಾವೊಂದು ತಿನ್ನಿ, ನಾವೊಂದು ಕೊಡತ್ತು, ಅದೊಂದು ತಿತ್ತು, ನೀವೊಂದ ಹೇಳಿ 6 ಉಂಡಿ ಎಲ್ಲ ತಿನ್ನೋದಕ್ಕ ತಿನ್ನಿಸ್ತ್ರಿ ಅಂದೆ. ಆಯ್ತು ಹಳೇ ನಮ್ಮಲ್ಲ ಉತ್ತರ ನಾನು ಕರಿಬೇಕಿಲ್ಲ ಅಂದ್ರು. ಅದು ತಿಂದ್ರೆ ತಿನ್ನುವಾರಕ್ಕ ದೇವ ಬಂದು ಹೇಳಿ ತಿಂದ್ರೆ ನನಗೊಂದು ಕಡೆ ನನಗೆ ಯಾರು ಉಂಡಿ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಅದ ವಿಚಾರ ಮಾಡ್ಲಿ, ನೀವು ಅವಾಗ ಪ್ರಧಾನಮಂತ್ರಿ ಆಗಿದ್ರಿ, ನೀವು ಮತ್ತೆ ಪೊಲೀಸರ ಅಪಾಯಿಂಟ್ಮೆಂಟ್ ಕೊಡ್ಲಿ, ನಾ ಏನ್ ಮಾಡ್ತೀನಿ ನಿಮ್ ಕರಿಬೇಕಂತ ಬನ್ನಿ, ನಿಮ್ ಕಡೆ ಬನ್ನಿ. ಪೊಲೀಸ್ ನಿಮ್ ಕಡೆ ಬರಾಕ್ ಬಿಡ್ಲಿಲ್ಲ, ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ. ಅದಕ್ಕ
ನಿಮಗೆ ಕೊಡ್ಲಿಲ್ಲ ಅಂತ. ಹಿಂಗ ಜೀವನದೊಳಗ ಬಹಳ ದಿಕ್ಕು ತನ್ನ ಮಾಡಲಾರ್ದ ವ್ಯವಸ್ಥಿತವಾಗಿ ದಾನ ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡು ಧರ್ಮ ಕಾರ್ಯಗಳು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಲ್ಕು ಮಾತಾಡಕ್ಕೆ ನನಗೂ ಅವಕಾಶ ಕೊಟ್ಟಿರುವಂತಹ ಪ್ರೋತ್ಸಾಹ ಕೊಟ್ಟಿರುವಂತಹ ನಮ್ಮ ಕಮಿಟಿಯವರಾಗಿರ್ಬೋದು, ಅವಕಾಶ ಕೊಟ್ಟಿರುವಂತಹ ಕೀರ್ತನಕಾರರಾಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸಿ ನಾನು ಮಾತುಗಳನ್ನು ಮುಗಿಸಿ ನಮಸ್ಕಾರ.